ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಜೇಸನ್ ಒಲಿವರ್ ಡಿಸೋಜಾ ನಿಮ್ಮ ಜೊತೆಗೆ ಇದ್ದೀನಿ. ಹಾಗೆ ನಮ್ಮ ಎಲ್ಲ ಅಡ್ಮಿನ್ಸ್ ಕೂಡ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷ ಅಂದರೆ ಇವತ್ತು ಲೂಯಿ ಬ್ರೈಲ್ ದಿನಾಚರಣೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಲೂಯಿ ಬ್ರೈಲ್ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇವತ್ತು ಒಂದು ವಿಶೇಷವಾದ ಒಂದು ವಿಡಿಯೋ ಮಾಡೋದಕ್ಕೆ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ವಸತಿಯುತ ಶಾಲೆ ಅಂಧರ ಶಾಲೆಗೆ ಬಂದಿದ್ದೀವಿ. ಇವತ್ತು ನಾವು ಬ್ರೈಲ್ನ ವಿವಿಧ ಆಯಾಮಗಳು ಅಥವಾ ಬ್ರೈಲ್ ಯಾವ ರೀತಿ ಬೆಳೆದು ಬಂತು ಅನ್ನೋದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಈ ಶಾಲೆಯಲ್ಲಿ ನಾವು ಕೆಲವೊಂದು ಬ್ರೈಲ್ನ ಉಪಕರಣಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಮುಸ್ತಾಕ್ ಇದ್ದಾರೆ. ಮುಸ್ತಾಕ್ ಅವರೇ ನಮಸ್ಕಾರ. ನಮಸ್ತೆ ಸ್ನೇಹಿತರೆ, ನಾನು ಮುಸ್ತಾಕ್ ಮಾತಾಡ್ತಾ ಇದ್ದೀನಿ. ಲೂಯಿ ಬ್ರೈಲ್ ದಿನದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಇವತ್ತು ನಾವು ರಾಮನಗರ ಅಂಧರ ಪಾಠಶಾಲೆಯಲ್ಲಿ ನಾವು ಬ್ರೈಲ್ನ ವಿವಿಧ ಉಪಕರಣಗಳನ್ನು ನಾವು ನೋಡಲಿಕ್ಕೆ ನಾವು ಇವತ್ತಿಲ್ಲಿ ಬಂದಿದ್ದೀವಿ. ನಮ್ಮ ಜೊತೆಗೆ ಷಣ್ಮುಖಯ್ಯ ವಿ ಮಠಪತಿ ಸರ್ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ತುಂಬ ಹಿರಿಯ ವ್ಯಕ್ತಿ ಇವರು ಸುಮಾರು 30 ವರ್ಷದಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಿಮಗೆ ನಮಸ್ಕಾರ ಸ್ನೇಹಿತರೆ. ಈಗ ನಾನು 92ರಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ತಮಗೇನು ಡೌಟ್ ಇದ್ದರೆ ಇವ್ರು ಕೇಳ್ತಾರೆ, ನಾನು ಅದಕ್ಕೆ ಉತ್ತರಿಸ್ಬೋದು. ಸರ್, ಈಗ ಮಾರ್ಬಲ್ ಬೋರ್ಡ್ ಬಗ್ಗೆ ಮೊದಲು ನೋಡ್ಕೊಂಡು ಬರೋಣ ಸ್ನೇಹಿತರೆ. ಸರ್, ಈಗ ಮಾರ್ಬಲ್ ಬೋರ್ಡ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅಂದರೆ ಯಾವ ರೀತಿ ನಾವು ಅದನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ತೀವಿ. ನೋಡಿ ಸ್ನೇಹಿತರೆ, ಇದು ಮಾರ್ಬಲ್ ಬೋರ್ಡ್ ಅಥವಾ ಗೋಲಿ ಪ್ರೆಸ್ಸು ಅಥವಾ ಗೋಲಿ ಪಟ್ಟಿ ಅಥವಾ ಗೋಲಿ ಮನೆ ಅಂತಲೂ ಹೇಳ್ತೀವಿ ನೀವು ಇದನ್ನು. ಇದಕ್ಕೆ 6 ಹೋಲ್ಗಳು, 6 ತೂತುಗಳಿರ್ತವೆ. ಈಗ ಇಲ್ಲಿ ಗೋಲಿಗಳನ್ನು ಅಂದರೆ ಚಿಕ್ಕ ಮಕ್ಕಳಿಗೆ ಸಣ್ಣ ಸಣ್ಣ ಅಕ್ಷರಗಳನ್ನು ಕೈ ಮುಟ್ಟಿದ್ರೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಅವರಿಗೆ ಗೋಲಿ ಮುಖಾಂತರ ವಿದ್ಯೆಯನ್ನು ಹೇಳ್ಕೊಡ್ತೇವೆ. 1ನೇ ಕ್ಲಾಸ್ ಮಕ್ಕಳಿರ್ಬೋದು ಅಥವಾ ನರ್ಸರಿ ಮಕ್ಕಳಿರ್ಬೋದು, ಅವರಿಗೆ ಗೋಲಿ ಮುಖಾಂತರ ಪಾಠ ಕಲಿಸೋದನ್ನು ಹೇಳ್ಕೊಡ್ತೀವಿ, ವಿದ್ಯೆಯನ್ನು ಹೇಳ್ಕೊಡ್ತೀವಿ. ಹೇಗೆ ಅಂದರೆ ಇಲ್ಲಿ ಒಂದು ಇದರೊಳಗೆ 6 ಹೋಲ್ಗಳಿದೆ. ಈ 6 ಹೋಲಿಗೆ ಎಡಗಡೆ 1 ಹಾಕಿದರೆ, ಮೇಲ್ಗಡೆ ಹಾಕಿದರೆ 1, ಅದರ ಪಕ್ಕದಲ್ಲಿ ಹಾಕಿದರೆ 2, ಅದರ ಪಕ್ಕದಲ್ಲಿ ಹಾಕಿದರೆ 3, ಹಾಗೆ 4, ಈ ಒಂದು 5, ಇದು 6. ಈ ರೀತಿ ಬ್ರೈಲ್ನಲ್ಲಿ 6 ಚುಕ್ಕೆಗಳ ಬ್ರೈಲ್ ಇದೆ. ಇದು ಲಿಪಿ ನಮಗೆ ಬ್ರೈಲ್ ಲಿಪಿ ಅಂತ ಹೇಳ್ತೀವಿ ಇದನ್ನು. ಈ 6 ಚುಕ್ಕಿಗಳನ್ನು ನಾವು ಗೋಲಿ ಮುಖಾಂತರ ಅವ್ರಿಗೆ ಕಲಿಸ್ಕೊಡ್ತೀವಿ. ಈ 6 ಚುಕ್ಕಿಗಳಲ್ಲೇ ಈ ಎಲ್ಲವುಗಳನ್ನು ತೆಗೆದು ಇದು 1ನೇ ಮನೆ ಮಾತ್ರ, ಅಂದರೆ ಮೇಲ್ಗಡೆದು, ಇದು ಎಡಗಡೆದು ಮೇಲ್ಗಡೆದು ಇಟ್ಟರೆ ಆ 1 ಅಂತ ಹೇಳ್ಕೊಡ್ತೀವಿ ಮಕ್ಕಳಿಗೆ. ಆ 1 ಆಗುತ್ತೆ ಅಂದರೆ ಮೇಲ್ಗಡೆ 1ನೇ ಮನೆಗೆ ಇಡಬೇಕು ನೀವು ಅಂತ ಹೇಳ್ತೀವಿ. ಅದನ್ನೇ ಇಂಗ್ಲೀಷಲ್ಲಿ ಬಂದರೆ ಎ ಆಗುತ್ತೆ, ಹಿಂದಲ್ಲೂ ಕೂಡ ಆ ಆಗುತ್ತೆ. ಆ ರೀತಿ ಮಕ್ಕಳಿಗೆ ಕಾನ್ಸೆಪ್ಟ್ ಕೊಡ್ತೀವಿ. ಇದು ಕೊಟ್ಟ ಮೇಲೆ ಮತ್ತು ಅಕ್ಷರಗಳನ್ನು ಬರೆಯೋದು ಹೇಗೆ ಅಂತಂದರೆ, ಇದರಲ್ಲಿ ಈಗ 2 ಪದಗಳ 2 ಅಕ್ಷರಗಳ ಒಂದು ಪದ ಅಂತ ಇಟ್ಕೊಳ್ಳಿ. ಅರ, ಇಲ್ಲಿ ಆ ಬರೆದಾಗ ಇಲ್ಲಿ ರ ಹಾಕ್ಲಿಕ್ಕೆ ಹೇಳ್ತೀವಿ ಅವರಿಗೆ. ರ ಚುಕ್ಕಿ ಎಷ್ಟು, ಆಮೇಲೆ 1, 2, 3 ಮತ್ತು 5, ಇದು ಅರ ಆಯಿತು. ಆ ರೀತಿ ಮಕ್ಕಳಿಗೆ ಕಾನ್ಸೆಪ್ಟ್ ಕೊಡ್ತೀವಿ. ಈಗ ಅವ್ರದ್ದು ಚಿಕ್ಕ ಚಿಕ್ಕ ಬೆರಳುಗಳು ಇರೋದ್ರಿಂದ ಗೋಲಿ ಮುಖಾಂತರ ಈಸಿಯಾಗಿ ಅವರು ಕಲಿತಾರೆ. ಸೊ ಸರ್, ಅಂದರೆ ಇದು ಒಂಥರ ಈಗ ಬ್ರೈಲು ಕೂಡ ಕರೀತಾರೆ, ಅದ್ರ ಜೊತೆಗೆ ಇದೊಂಥರ ಇದು ಆಟದ ಜೊತೆಗೆ ಪಾಠ ಅನ್ನೋ ಥರನೂ ಆಗುತ್ತೆ ಕಾನ್ಸೆಪ್ಟ್. ಹೌದು, ಯಾಕಂದ್ರೆ ಮಕ್ಕಳಿಗೆ ಆಟ ಅಂದ್ರೆ ತುಂಬ ಇಷ್ಟ ಅಲ್ವೇ, ಹಾಗಾಗಿ ಆಟದ ಜೊತೆಗೆ ನಾವು ಪಾಠನ ಹೇಳ್ಕೊಡ್ತೇವೆ. ಸೊ ಸ್ನೇಹಿತರೆ, ಕೇಳಿದ್ರಲ್ಲ, ಅಂದರೆ ಈಗ ಈ ಮುಂಚೆ ಈಗಲೂ ಕೂಡ ಬರುತ್ತೆ, ಅದು ರೇಡಿಯೋದಲ್ಲಿ ಕಲಿನಲ್ಲಿ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ. ಅವರು ಕೂಡ ಅಷ್ಟೇ, ಪ್ರತಿಯೊಬ್ಬರಿಗೂ ಕೂಡ ಆಟ ಆಡಿಸ್ತಾ ಪಾಠ ಹೇಳ್ಕೊಡೋದು. ಇದೇ ರೀತಿ ಇದು ಕೂಡ ಅಷ್ಟೇ, ಇದೊಂಥರ ಆಟ ಥರನೇ, ಆಟ ಆಡ್ತಾ ಬ್ರೈಲ್ ಕಲಿಯೋದು ಅಂತ ಅನ್ಬೋದು ನಾವು. ಇದನ್ನ ಮಾರ್ಬಲ್ ಬೋರ್ಡ್ ಅಂತ ನಾವು ಹೇಳ್ತೀವಿ, ಅಥವಾ ಆಗಲೇ ಹೇಳಿದಾಗೆ ಗೋಲಿ ಪ್ರೆಸ್ ಅಂತ. ಈ ರೀತಿಯಾಗಿ ಬ್ರೈಲನ್ನು ಮಕ್ಕಳಿಗೆ ಮೊದಲನೇ ಹಂತದಲ್ಲಿ ನಾವು ಹೇಳ್ಕೊಡ್ತೀವಿ. ಸರ್, ನೆಕ್ಸ್ಟ್ ಈಗ ನಾವು ಪೆಕ್ ಬೋರ್ಡ್ ಅಥವಾ ಬ್ರೈಲಿಟ್ ಬೋರ್ಡ್ ಅಂತ ಏನು ಕರೀತಾರೆ ಅದನ್ನ ನೋಡೋಣ ಸರ್. ಓಕೆ ಸ್ನೇಹಿತರೆ, ಇದು ಪೆಗ್ ಬೋರ್ಡ್ ಅಥವಾ ಬ್ರೈಲೆಟ್ ಬೋರ್ಡ್ ಅಂತ ಕರಿತೀವಿ ಇದನ್ನು ಈಗ ದೊಡ್ಡ ದೊಡ್ಡ ಗೋಲಿ ಮುಖಾಂತರ ಕಲಿಸೋ ಆದಮೇಲೆ ಅವ್ರ ಬೆರಳು ಸ್ವಲ್ಪ ಸ್ಮೂತ್ ಬರುತ್ತೆ. ಆವಾಗ ಏನಾಗುತ್ತೆ, ಈ ಮಳೆಗಳ ಮುಖಾಂತರ ಅವರಿಗೆ ಪಾಠ ಹೇಳ್ಕೊಡ್ತೀವಿ ನಾವು. ಅಂದರೆ ಇದು ಕೂಡ ಒಂದು ಆಟದ ರೀತಿಯಲ್ಲೇ
ಈ ಮಳೆಗಳು ಏನು ಬರ್ತವೆ ಈ ರೀತಿ ಪೆಗ್ಸು ಇವುಗಳಿಂದ ಮತ್ತು ಅದರಲ್ಲಿ ಏನು ಕಾನ್ಸೆಪ್ಟ್ ಕೊಟ್ಟಿವಿ ನಾವು, ಒಂದು ಎಲ್ಲಿ ಯಾವ ಮನೆ ಬರುತ್ತೆ, ಎರಡು ಯಾವ ಮನೆ ಬರುತ್ತೆ ಅಂತ ಹೇಳಿದ್ವಿ ಗೋಲಿ ಪ್ರೆಸ್ಸಲ್ಲಿ. ಅದೇ ರೀತಿ ಇಲ್ಲೂ ಕೂಡ ಮೇಲ್ಗಡೆ ಎಡಗಡೆದ ಭಾಗದಲ್ಲಿ ಮೇಲ್ಗಡೆ ಒಂದು ಹಾಕಿದರೆ ಅದು ಒಂದಾಗುತ್ತೆ ಅಥವಾ ಆಗುತ್ತೆ, ಅದರ ಇಂಗ್ಲೀಷಲ್ಲಿ ಎ ಆಗುತ್ತೆ, ಆ ರೀತಿ ಕಾನ್ಸೆಪ್ಟ್ ಕೊಡ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಈ ಒಂದು 1 2 3 ಆಮೇಲೆ ಬಲಗಡೆ 4 5 6 ಈ ರೀತಿ ನಾವು ಅವ್ರಿಗೆ ಮೊದಲು 6 ಚುಕ್ಕಿಗಳನ್ನು ಹೇಳ್ಕೊಡ್ತೀವಿ. 6 ಚುಕ್ಕಿ ಬಂದಾದಮೇಲೆ ಇದರಲ್ಲಿ ಈ ಎಲ್ಲ ಚುಕ್ಕಿಗಳಿದೆ, 1 3 4 5 ಈ 2 4 ಈ 3 5 ಆ ರೀತಿ ನಾವು ಚುಕ್ಕಿಗಳು ಮಾಡ್ಕೊಂಡಿದ್ದೀವಿ. ಪೂರ್ತಿ ಒಂದು ಹೇಳ್ಕೊಟ್ಟಾದ್ಮೇಲೆ ಪದಗಳನ್ನು ಬರೆಯೋದು ಹೇಳ್ಕೊಡ್ತೀವಿ. ಪದಗಳು ಬರೆಯೋದು ಹೇಗೆ ಅಂತಂದರೆ, ಈಗ ನಾನು ಗೋಲಿ ಪ್ರೆಸ್ಸಲ್ಲಿ ಯಾವ ರೀತಿ ಹೇಳ್ಕೊಟ್ಟೆ ಅದೇ ರೀತಿ ಇಲ್ಲಿ ಫುಲ್ ಒಂದು ಲೈನ್ ಪೂರ ಬರಿಬೋದು. ಅದು ಗೋಲಿ 12 ಚುಕ್ಕಿಗಳ 2 ಲೈನಲ್ಲಿ ಅಷ್ಟೇ ಇರುತ್ತದು. ಇದು ಒಂದು 6 ಚುಕ್ಕಿಗಳ 3-4 ಲೈನ್ ಇರ್ತದೆ. ಅಂದರೆ ಒಂದು ಪದಗಳನ್ನು ವಾಕ್ಯಗಳನ್ನೆಲ್ಲ ಇದರಲ್ಲಿ ಈಸಿಯಾಗಿ ಬರಿಬಹುದು. ಅದೇ ರೀತಿ ಈಗ ಇಲ್ಲಿ ಯಾವ ರೀತಿ ಬರಿಬಹುದು ಅಂತಂದರೆ, ಅರಸ ಅಥವಾ ಅರಸನು ಅಂತ ಇಟ್ಕೊಳ್ಳಿ. ಇಲ್ಲಿ ಏನು ಮಾಡ್ತೀವಿ ನಾವು, ಇಲ್ಲಿ ಮತ್ತೆ ಈ ಒಂದು ಮನೆ ಬಿಟ್ಟು ರ ಬರಿತೀವಿ. ಇಲ್ಲಿ ಇದು 1ನೇ ಮನೆ ಆಯಿತು, ಇದು ರ, ಇದು ರ, ಮತ್ತು ಇಲ್ಲಿ ಸಾಗೆ ಚುಕ್ಕೆ, ಸಾಗೆ 2, ಇದು 3, ಆಮೇಲೆ ಇದು 4, ಅರಸ ಆಯಿತು. ಆ ರೀತಿ ನಾವು ಬರೆದ್ಬಿಟ್ಟು ಅದೇ ರೀತಿ ವಾಕ್ಯಗಳು ಕೂಡ ಬರೋಕ್ಕೆ ಪ್ರಯತ್ನ ಪಡಿಸ್ತೀವಿ, ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅಂದರೆ ಮೊದಲಿಗೆ ಸಣ್ಣ ಹಂತದಲ್ಲಿ, ಅಂದರೆ ಗೋಲಿಯಲ್ಲಿ ಕೇವಲ ಯಾವ ರೀತಿ ಚುಕ್ಕೆ ಬರುತ್ತೆ, ಎಷ್ಟು 1 ಅಥವಾ 2 ಅಕ್ಷರ ಬರೆಯೋದು ಹೇಗೆ ಅನ್ನೋದನ್ನು ನೀವು ಜಸ್ಟ್ ಸುಮ್ಮನೆ ತೋರಿಸ್ಕೊಟ್ಟಿರ್ತೀರಿ. ಇದರಲ್ಲಿ ಒಂದು ಲೈನ್ ಅಂದರೆ ಒಂದು ಸೆಂಟೆನ್ಸು ಅಥವಾ ಒಂದು ಕಂಪ್ಲೀಟ್ ವರ್ಡು ಬರೆಯೋದು ಅನ್ನೋದನ್ನ ಇದರಲ್ಲಿ ನಾವು ಕಂಪ್ಲೀಟ್ ಆಗಿ ತಿಳ್ಕೋಬಹುದು. ಹೌದೌದು, ಇದನ್ನ ನೋಡ್ತಾ. ಹೌದು. ಸೊ ಸ್ನೇಹಿತರೆ, ಬ್ರೈಲ್ ಅಂತಂದ್ರೆ ಇದು ಒಂದು ಲಿಪಿ. ಈ ಲಿಪಿಯಲ್ಲಿ ನಾವು ಇಂಗ್ಲಿಷ್, ಹಿಂದಿ ಎಲ್ಲಾ ಭಾಷೆಯನ್ನು ಕೂಡ ಬರೀಬಹುದು. ಈಗ ನಮ್ಮ ನಾರ್ಮಲ್ ಆಗಿ ನೋಡಿದಾಗ ಇಂಗ್ಲಿಷ್ಗೆ ಒಂದು ಲಿಪಿ, ಕನ್ನಡಕ್ಕೆ ಒಂದು ಲಿಪಿ ಯಾವ ರೀತಿ ಇರುತ್ತೆ, ಇದ್ರ ಬ್ರೈಲಲ್ಲಿ ಈ ರೀತಿ ಇರೋದಿಲ್ಲ. ಸೊ ಬ್ರೈಲಲ್ಲಿ ನಾವು ಎಲ್ಲ ಭಾಷೆಯನ್ನು ಕೂಡ ನಾವು ಬರೀಬಹುದು. ಸೊ ಅದೇ ರೀತಿ ABCD ಕೂಡ ಅದೇ ಥರನೇ. 1 ಹಾಕಿದರೆ A, 1 2 ಹಾಕಿದರೆ B, 1 4 ಹಾಕಿದರೆ C, ಇದೇ ರೀತಿ ನಾವು ಬರೀಬಹುದು. ಸರ್, ಈಗ ನೀವು ಹಾಕಿದ್ರೆ 1 ಹಾಕಿದ್ರೆ ಆ ಅಂತ ಹೇಳ್ತಾ ಇದ್ರಿ. ಹೌದು. ಅದೇ ರೀತಿ ಆ ಹಾಕಿದ್ರೆ 3 4 5 ಆಗತ್ತಲ್ವಾ? 3 4 5 ಆಗತ್ತೆ. ಸೊ ಇದೆಲ್ಲ ಹೇಗೆ ನೀವೇನು ಹೇಳ್ಕೊಡ್ತೀರಾ ಮಕ್ಕಳಿಗೆ? ಏನ್ ಮಾಡ್ತೀರಾ? ಇದು ಯಾವ ರೀತಿ ನೀವು ಹೇಳ್ಕೊಡ್ತೀರಾ? ಅಂದ್ರೆ ಮೊದಲು ಮಕ್ಕಳಿಗೆ ನಾವು ಬಾಯಟ್ ಮಾಡಿಸ್ತೀವಿ. ಓಕೆ ಓಕೆ. ಅವರಿಗೆ ಬಾಯಿಂದ ಹೇಳೋದಕ್ಕೆ ಬರಬೇಕು. ಬಂದಾಗ ಅದು ಯಾವ ಮನೆ ಎಲ್ಲಿ ಬರುತ್ತೆ ಅಂತ ಕಾನ್ಸೆಪ್ಟ್ ಕೊಡ್ತೀವಿ. ಆ ಒಂದು ಗೋಲಿ ಪ್ರೆಸ್ ತೋರಿಸ್ಬಿಟ್ಟು, ಇದು ಎಡಗಡೆ, ಇದು ಬಲಗಡೆ, ಇದು ಬಲಗಡೆ 1 ಹಾಕಿದ್ರೆ ಮೇಲ್ಗಡೆ 1 ಹಾಕಿದ್ರೆ ಆಗುತ್ತೆ. ಯಾಕೆಂದ್ರೆ ಮೊದಲೇ ಈಗ ಕಲ್ತ್ಕೊಂಡವನು ಈ 1 3 4 5 ಈ 2 4 ಈ 3 5 ಈ ರೀತಿ ನಾವು ಜ್ಞಾವರೆಗೂ ಅವ್ರಿಗೆ ಅಕ್ಷರ ಜ್ಞಾನ ಕೊಡ್ತೀವಿ. ಮೊದಲು ಬಾಯಟ್ ಮಾಡಿಸ್ತೀವಿ. ಅದು ಆದಮೇಲೆ ಮಾರ್ಬಲ್ ಬೋರ್ಡ್ ಕೊಡ್ತೀವಿ. ಆ ಮಾರ್ಬಲ್ ಬೋರ್ಡ್ ಕಲ್ತ್ಕೊಂಡ್ಮೇಲೆ ಅವನಿಗೆ ಮಳೆ ಪಟ್ಟಿ ಕೊಡ್ತೀವಿ. ಅದು ಕಲ್ತ್ಕೊಂಡ್ಮೇಲೆ ಮುಂದಿನ ಹಂತಕ್ಕೆ ಹೋಗ್ತೀವಿ. ಮುಂದಿನ ಹಂತಕ್ಕೆ ನಾವು ಅದನ್ನ ಒಂದೊಂದೇ, ಅಂದ್ರೆ ಬ್ರೈಲ್ ಯಾವ ರೀತಿ ಬರೀಬೇಕು ಅನ್ನೋದನ್ನೆಲ್ಲ ನಾವು ಇಲ್ಲಿ ಕಲ್ತಾದ್ಮೇಲೆ ಮುಂದೆ ಆ ಬೋರ್ಡ್ ರೈಟಿಂಗ್ ಬೋರ್ಡ್ ಅಥವಾ ಸ್ಲೇಟ್ ಅಂತ ಇರ್ತವೆ, ಆಮೇಲೆ ಇಂಟರ್ ಪಾಯಿಂಟ್ ಇರ್ತವೆ. ಹೌದು, ಅದನ್ನು ಕೂಡ ನೀವು ನೋಡ್ಬೋದು. ಅದಾದ ನಂತರ ಬ್ರೈಲರ್ ಅಲ್ಲೂ ಕೂಡ ನಿಮಗೆ ಬ್ರೈಲರ್ ಅಂತ ಹೇಳ್ತೀವಿ, ಆ ತರದಲ್ಲೆಲ್ಲ ಬಂದಿದೆ. ಅದು ಕೂಡ ನಾವು ಕಲ್ಸ್ಕೊಡ್ತೀವಿ. ಓಕೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಮಾರ್ಬಲ್ ಬೋರ್ಡ್ ಮತ್ತೆ ಬ್ರೈಲಿಟ್ ಬೋರ್ಡ್ ಬಗ್ಗೆ. ಇನ್ನೂ ಹೆಚ್ಚು ಉಪಕರಣಗಳು ನಮ್ಮ ಹತ್ರ ಇದ್ದಾವೆ. ಅದ್ರ ಬಗ್ಗೆ ತೋರಿಸ್ಕೊಡೋದಕ್ಕೆ ನಮ್ಮ ಸರ್ ಜೊತೆಯಲ್ಲಿ ಇವತ್ತು ಜೇಸನ್ ಅವರು ಇರ್ತಾರೆ. ಈಗ ಓಕೆ ಸ್ನೇಹಿತರೆ, ಇದುವರೆಗೂ ಮಾರ್ಬಲ್ ಬೋರ್ಡ್ ಮತ್ತೆ ಈ ಬ್ರೈಲಿಟ್ ಬೋರ್ಡ್ ಇದು ಎರಡು ಯಾವ ರೀತಿ ವರ್ಕ್ ಮಾಡ್ತೀವಿ, ಇದರ ಉಪಯೋಗ ಏನು ಅನ್ನೋದನ್ನ ನಮಗೆ ಸರ್ ತುಂಬಾ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಂದಕ್ಕೆ ಬ್ರೈಲ್ ಯಾವ ರೀತಿ ಮುಂದಕ್ಕೆ ಬಳಸ್ತೀವಿ, ಇಷ್ಟು ಪದಗಳನ್ನ ಬರೆಯುವುದು ಇದೆಲ್ಲ ಕಲ್ತ್ಕೊಂಡ ನಂತರ ಮಕ್ಕಳು
ಒಂದು ಜಾಸ್ತಿ ಬರೆಯೋದು, ನೋಟ್ಸ್ ಬರೆಯೋದು ಅಥವಾ ಹೆಚ್ಚಾಗಿ ಬ್ರೈಲ್ ಬರೆಯೋದು ಯಾವ ರೀತಿ, ಅಥವಾ ಹೆಚ್ಚಾಗಿ ಬ್ರೈಲ್ನ ಬರೆಯೋದನ್ನ ಕಲ್ತ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನ ಸರ್ ನಮ್ಗೀಗ ಗೈಡ್ ಸ್ಲೇಟ್ ಅಥವಾ ವುಡನ್ ಸ್ಲೇಟ್ ಅಂತ ಏನ್ ಕರಿತೀವಿ ಅದ್ರ ಬಗ್ಗೆ ನಮಗೆ ಅದನ್ನು ಈಗ ಪರಿಚಯ ಮಾಡ್ಕೊಡ್ತಿದ್ದಾರೆ ನಮಗೆ ಸರ್. ಅದು ಗೈಡ್ ಸ್ಲೇಟ್ ಅಂದ್ರೆ ಯಾವ ರೀತಿ ಉಪಯೋಗಿಸ್ಕೊತೀವಿ ಅಥವಾ ಅದರಿಂದ ಯಾವ ರೀತಿ ಕಲ್ತ್ಕೋಬಹುದು ನಾವು ಬ್ರೈಲ್ನ ಮುಂದಿನ ಹಂತವನ್ನ? ನೋಡಿ ಸ್ನೇಹಿತರೆ, ಇದಕ್ಕೆ ನಾವು ಗೈಡ್ ಸ್ಲೇಟ್ ಅಂತ ಹೇಳ್ತೀವಿ. ಗೈಡ್ ಅಂದರೆ ಇದು ಗೈಡು. ಇದಕ್ಕೆ 2 ಲೈನ್ ಬರ್ತವೆ. ಪ್ರತಿಯೊಂದು ಲೈನಲ್ಲಿ ಒಂದು 30 ಮನೆಗಳಿರ್ತವೆ. 2 ಲೈನ್ ಬರ್ತವೆ. ಹಾಗಾಗಿ ಇದನ್ನು ಈ ಪೇಪರ್ ಅಂತೀವಿ. ಇಂಥ ಪೇಪರ್ ಡ್ರಾಯಿಂಗ್ ಏನು ಉಪಯೋಗ ಮಾಡ್ತೀವಿ, ಕಣ್ಕಾಣೋರು ಡ್ರಾಯಿಂಗ್ ಪೇಪರ್ ಯೂಸ್ ಮಾಡ್ತಿರಲ್ವ ಚಿತ್ರ ತೆಗೆಯೋದಕ್ಕೆ, ಆ ಪೇಪರನ್ನು ನಾವು ದಪ್ಪ ಇರುತ್ತೆ, ಅದಕ್ಕೋಸ್ಕರ ನಾವು ಇದನ್ನು ಬರೆಯೋದಕ್ಕೆ ಉಪಯೋಗಿಸ್ತೀವಿ. ಮೊದಲು ಇದು ಸ್ಲೇಟ್ ಅಂತ ಹೇಳ್ತೀವಿ, ವುಡನ್ ಸ್ಲೇಟು. ಇದನ್ನು ಇಲ್ಲಿ ಹಾಕಿಬಿಟ್ಟು, ಈ ಪೇಪರ್ನ ಇಲ್ಲಿ ಹಾಕಿಬಿಟ್ಟು ಆಮೇಲೆ ಇಲ್ಲಿ ಫಿಕ್ಸ್ ಮಾಡ್ತೀವಿ. ಇದು ಮಾಡಿದಾಗ ಇದು ಎದ್ದು ಬರಲ್ಲ, ಪೇಪರ್ ಗಟ್ಟಿಯಾಗಿ ಹಿಡ್ಕೊಬಿಡ್ತದೆ. ಆ ನಂತರ ಏನು ಮಾಡ್ತೀವಿ, ಈ ಗೈಡನ್ನು ಇಲ್ಲಿ ಹಾಕ್ತೀವಿ. ನೋಡಿ, ಇಲ್ಲಿ ಹಾಕಿದಾಗ ಇದು ಪ್ರತಿಯೊಂದು ಇಲ್ಲಿ ಮತ್ತೆ ಚೇಂಜ್ ಮಾಡೋಕ್ಕೆ, ಬದಲಾಯಿಸೋದಕ್ಕೆ 1 ಲೈನ್ ಆದಮೇಲೆ, ಅಂದರೆ 2 ಲೈನ್ ಆದಮೇಲೆ ಮತ್ತೆ ನಾವು ಬದಲಾಯಿಸಬೇಕು. ಈ ರೀತಿ ಇಲ್ಲಿ ಹೋಲ್ಗಳಿದೆ. ಇದಕ್ಕೆ ಇಲ್ಲಿ ಕಾಣುತ್ತಲ್ಲ ಹೋಲ್ಗಳು, ಈ ಹೋಲ್ಗಳನ್ನ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಈಗ ನೋಡಿ, ಇಲ್ಲಿ ಹಾಕ್ತೀವಿ. ಇದು ನಮ್ಮ ಪೆನ್ನು. ನೀವು ಯಾವ ರೀತಿ ಪೆನ್ ಉಪಯೋಗಿಸ್ತೀರಿ, ಇಂಕ್ ಪೆನ್ ಉಪಯೋಗಿಸ್ತೀರಿ ನೀವು. ನಮ್ಮದು ಇಂಕ್ ಇಲ್ಲ, ಇದು ಸ್ಟೈಲಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಅಂದರೆ ಮಳೆ ಇರುತ್ತೆ, ಇದರಿಂದ ಇಲ್ಲಿ ಹಿಡ್ಕೊಳ್ಳೋಕೆ ಸೇಫ್ಟಿ ಇರುತ್ತೆ. ಇದರಿಂದ ನಾವು ಚುಚ್ಚಿ ಈ ಮನೆಗಳು ಮಾಡ್ತೀವಿ. ನಾವು ಬರಿಬೇಕಾದಾಗ ಏನು ಮಾಡ್ತೀವಿ, ಬಲಗಡೆಯಿಂದ ಬರ್ಕೊಂಡು ಹೋಗ್ತೀವಿ. ಅಂದರೆ ಉರ್ದು ಸಿಸ್ಟಮು. ಬಲಗಡೆಯಿಂದ ಈ ಕಡೆ ಚುಚ್ಚಿದಾಗ ಹಿಂದ್ಗಡೆ ಅಕ್ಷರ ಬರೋದ್ರಿಂದ ಓದಬೇಕಾದಾಗ ಎಡಗಡೆಯಿಂದ ಓದೋಕ್ಕೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬಲಗಡೆ 1 2 3 ಮತ್ತು ಎಡಗಡೆ 4 5 6 ಈ ರೀತಿ 6 ಚುಕ್ಕಿ ಹೊಡೆದನ್ನ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅಲ್ಲಿ ಮಾರ್ಬಲ್ ಬೋರ್ಡು ಮತ್ತು ಪೆಗ್ ಬೋರ್ಡ್ ಎಲ್ಲ ಹೇಳ್ಕೊಟ್ಟ ಮೇಲೆ ಅವರಿಗೆ ಕಾನ್ಸೆಪ್ಟ್ ಬಂದಿರುತ್ತೆ 6 ಚುಕ್ಕಿ ಹೆಂಗೆ ಅಂತ. ಅದಕ್ಕೋಸ್ಕರ ಅವರಿಗೆ ಇಲ್ಲಿ ಈ ಒಂದು ವುಡನ್ ಬೋರ್ಡಲ್ಲಿ ಅವರಿಗೆ ತಿಳಿಸ್ಕೊಟ್ಟಾಗ ಅವರು 6 ಚುಕ್ಕಿಗಳನ್ನು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಈ 6 ಚುಕ್ಕಿ ಆದಮೇಲೆ ಮತ್ತೆ ಅವರಿಗೆ ವರ್ಣಮಾಲೆ ಹೇಳ್ಕೊಟ್ಟಿದ್ದೀವಲ್ಲ, ಆ 1 ಆ 3 4 5 ಅಂತ, ಅದರಲ್ಲಿ ಒಂದು ಆಧಾರದ ಮೇಲೆ ಅವರು ಪದಗಳನ್ನು ಬರೀತಾರೆ. ಪದಗಳನ್ನು ಹೇಗೆ ಬರೀತಾರೆ, ಈಗ ರಾಜನು ನೋಡಿ, ರಾಜನು ಕಾಡಿಗೆ ಹೋದನು. ಫುಲ್ ಸ್ಟಾಪ್ ಅಂತ ಹೇಳಿರ್ತೀವಿ ಅವರಿಗೆ. ಆ ರೀತಿ ಬರೀತಾರೆ. ಇದು ಒಂದು ವಾಕ್ಯ ಆಯಿತು. ಮತ್ತು ಈ ಲೈನು ಮುಗೀತು. ಆಮೇಲೆ ಏನು ಮಾಡ್ತಾರೆ, ನೆಕ್ಸ್ಟ್ ಬರಿಬೇಕಾದಾಗ ಮತ್ತೆ ಈ ರೀತಿ ಚೇಂಜ್ ಮಾಡ್ತಾರೆ. ಇದನ್ನು ಇಲ್ಲಿದ್ದು ಇಲ್ಲಿಗೆ ಬಂತು, ಮತ್ತೆ ಇಲ್ಲಿ ಬರ್ಕೊಂಡು ಹೋಗ್ತಾರೆ. ಆ ರೀತಿ ಅವ್ರಿಗೆ ಬರೋದಕ್ಕೆ ಸುಲಭ ಆಗುತ್ತೆ ಸರ್. ಓಕೆ ಸರ್, ಈಗ ನೀವು ಬರೆದಿದ್ದನ್ನ ಒಂದು ಟೈಮ್ ತೋರಿಸಿ ನೋಡೋಣ ಯಾವ ರೀತಿ. ನೋಡಿ, ಇದು ನೋಡಿ ಸ್ನೇಹಿತರೆ, ಇಲ್ಲಿ 6 ಚುಕ್ಕಿಗಳನ್ನು ಇಲ್ಲಿ ಹಾಕಿದ್ದೀನಿ. ಈ 6 ಚುಕ್ಕಿಗಳನ್ನು ಅದೇ ರೀತಿ ಮಕ್ಕಳು ಹಾಕ್ತಾರೆ, ಅವ್ರಿಗೆ ಕಲಿಸ್ಕೊಡ್ತೀವಿ. ಇಲ್ಲಿ ನೋಡಿ, ರಾ ರ ಆ ರಾ ನಾವು ಹಂಗೆ ಬರಿತೀವಿ. ಆಮೇಲೆ ಜ ನು ನಾ ಅಂದರೆ ನಾ ಉ ಹಂಗೆ ಬರಿತೀವಿ ನಾವು. ನಾ ಬೇರೆ ಊ ಬೇರೆ ಪಕ್ಕದಲ್ಲೇ ಬರಿತೀವಿ, ಹಾಗೆ ನೂ ಆಗುತ್ತೆ. ಆದರೆ ನೀವು ಬರೀ ನೂ ಅಂತ ಒಂದು ಪದ ಬರಿತೀರಿ, ನಾವು ನೂ ಒಟ್ಟಿಗೆ ಬರಿತೀವಿ. ರಾಜನು ಮತ್ತು ಸ್ವಲ್ಪ ಸ್ಪೇಸ್ ಬಿಟ್ಟು ನೋಡಿರಿ, ಅಂದರೆ ಒಂದು ಮನೆ ಬಿಡ್ರಿ ಅಂತ ಹೇಳ್ತೀವಿ ಮಕ್ಕಳಿಗೆ, ಬಿಡ್ತಾರಲ್ಲಿ. ಕಾಡಿಗೆ ಆ ರೀತಿ. ಹೋದನು ನೋಡಿ, ಹೋದನು ಆ ರೀತಿ ನಾವು ಮಕ್ಕಳಿಗೆ ಕಲಿಸ್ಕೊಡ್ತೀವಿ. ಓಕೆ ಸರ್, ತುಂಬ ಚೆನ್ನಾಗಿದೆ ಬ್ರೈಲ್ ಅನ್ನೋದು. ನೀವು ಈಗ ಗೈಡ್ ಸ್ಲೇಟ್ ಅನ್ನೋದನ್ನ ತಿಳಿಸ್ಕೊಟ್ರಿ. ಅಂದರೆ ಚಿಕ್ಕಂದಿನಿಂದ ಬ್ರೈಲ್ನ ಯಾವ ರೀತಿ ಈಸಿಯಾಗಿ ಕಲ್ತ್ಕೋಬೋದು. ಈಗ ಬ್ರೈಲು ಗೈಡ್ ಸ್ಲೇಟ್ನ ಕಲ್ತಿದ್ದಾಯ್ತು, ಗೈಡ್ ಸ್ಲೇಟಲ್ಲಿ ಬರೆಯೋದಕ್ಕೆಲ್ಲ ಮಕ್ಕಳಿಗೆ ಬಂತು, ಒಂದು ಪ್ರೈಮರಿ ಅಲ್ಲೆಲ್ಲ ಬ್ರೈಲೆಲ್ಲ ಕಲ್ತ್ಕೊಂಡ ನಂತರ ಈಗ ಒಂದು ನೋಟ್ಸ್ ಬರೆಯೋದಕ್ಕೆಲ್ಲ ಪ್ರಾರಂಭ ಆಗುತ್ತೆ. ತರಗತಿಯಲ್ಲಿ ನೋಟ್ಸ್ ಬರೆಯೋದಿರ್ಬೋದು, ಇದರೆಲ್ಲ ಪ್ರಾರಂಭ ಆದಾಗ ನಾವು ಇಂಟರ್ ಪಾಯಿಂಟ್ನ ಬಳಸ್ತೀವಿ ಇನ್ನ ಸುಲಭ ಆಗೋದಕ್ಕೆ. ಈ ಇಂಟರ್ ಪಾಯಿಂಟ್ನ ವಿಶೇಷತೆ ಏನು, ಅದು ಯಾವ ರೀತಿ ಬಳಸೋದನ್ನ ಅದನ್ನ ತಿಳಿಸ್ಕೊಡಿ ಸರ್. ಓಕೆ, ಈಗ ನಾವು ವುಡನ್ ಸ್ಲೇಟು ಅಥವಾ ಗೈಡ್ ಸ್ಲೇಟ್ ಅಂತ ಏನು ತೋರಿಸ್ಕೊಟ್ಟಿದ್ದೀವಿ, ಅದು ಹೆಚ್ಚು ಕಮ್ಮಿ 1ರಿಂದ 10ನೇ ತರಗತಿ ಮಕ್ಕಳು ಬರಿತಾ ಇರ್ತಾರೆ. ಇನ್ನು ನೆಕ್ಸ್ಟು ಕಾಲೇಜ್ಗೆ ಹೋಗ್ಬೇಕು ಅವರು. ಆ ಕಾಲೇಜಲ್ಲಿ ಫಾಸ್ಟಾಗಿ ಬರ್ಕೊಳ್ಬೇಕು, ಆಮೇಲೆ ಅವ್ರು ತೊಗೊಂಡು ಹೋಗೋಕೆ ಭಾರನೂ ಆಗಬಾರ್ದು.
ಅದಕ್ಕೋಸ್ಕರ ಇಂಟರ್ ಪಾಯಿಂಟ್ ಅಂತ ಕಂಡುಹಿಡಿದ್ರು ಬ್ರೈಲಲ್ಲಿ. ಈ ಇಂಟರ್ ಪಾಯಿಂಟ್ ಅಥವಾ ಇಂಟರ್ ಫ್ರೇಮ್ ಅಂತ ಹೇಳ್ತೀವಿ ಇದಕ್ಕೆ ನಾವು. ಇದನ್ನು ಸುಲಭವಾಗಿ ಹ್ಯಾಂಡ್ ಓವರ್ ಮಾಡ್ಬೋದು, ನಾವು ಎಲ್ಲಿ ಬೇಕಾದ್ರೆ ತೊಗೊಂಡೋಗ್ಬೋದು. ಇದು ಗೈಡ್ ಬೇರೆ, ಸ್ಲೇಟ್ ಬೇರೆ, ಕ್ಲ್ಯಾಂಪ್ ಬೇರೆ 3 ತೊಗೊಂಡೋಗೋ ಬದಲಾಗಿ ಇದು ಒಂದನ್ನೇ ತೊಗೊಂಡು ಹೋಗೋದಕ್ಕೆ ಈಜಿ ಆಗಲಿ ಅಂತ ತಿಳ್ಕೊಂಡು ಈ ಇಂಟರ್ ಪಾಯಿಂಟನ್ನು ಯೂಸ್ ಮಾಡೋಕ್ಕೆ ಪ್ರಾರಂಭಿಸಿದ್ರು. ಇದರಲ್ಲೂ ಕೂಡ ಹಾಗೆ ಬರುತ್ತೆ. ಏನು ನಾನು ಹೇಳಿಕೊಟ್ಟೆ ಈಗ ವುಡನ್ ಸ್ಲೇಟಲ್ಲಿ, ಅದೇ ರೀತಿ ಇದಕ್ಕೆ ನೋಡಿ ಈ ರೀತಿ ತೆಗಿತೀವಿ. ಇದನ್ನು ಈ ರೀತಿ ಮುಚ್ಚೋದು ತೆಗೆದಿದೆ. ಈ ರೀತಿ ತೆಗೆದಾಗ ಇಲ್ಲಿ ಏನು ಶೆಲ್ಗಳಿದೆ ಇದಕ್ಕೂ ಕೂಡ ಒಂದು ಲೈನಿಗೆ 30 ಶೆಲ್ ಬರ್ತವೆ. 30 ಶೆಲ್ ಬರ್ತವೆ, 27 ಲೈನ್ ಬರ್ತವೆ ಇದಕ್ಕೆ. ಇದರಲ್ಲೂ ಕೂಡ 4 ಲೈನಿಂದಿದೆ, 7 ಲೈನ್ ಇದೆ, 13 ಲೈನ್ ಇದೆ. ಅಂದರೆ ಅವರಿಗೆ ಸುಲಭವಾಗಂಥ ಒಂದು, ಈಗ ಉದಾಹರಣೆ ಎಲ್ಲಿಗೋ ಹೋಗಬೇಕಾಗಿತ್ತು ಅಂತ ತಕ್ಷಣ ಒಂದು 4 ಲೈನಿಂದು ಪಾಕೆಟ್ ಫ್ರೇಮ್ ತೊಗೊಂಡು ಹೋಗ್ತಾ ಇರ್ತಾರೆ. ಕೆಲವರು 7 ಲೈನಿಂದ ತೊಗೊಂಡೋಗಿರ್ತಾರೆ, ಕೆಲವರು 13 ಲೈನ್ ತೊಗೊಂಡಿರ್ತಾರೆ. ಈಗ ಕಾಲೇಜ್ಗೆ ಹೋಗಬೇಕು ಅಥವಾ ಏನೋ ನೋಟ್ಸ್ ಗೀಟ್ಸ್ ಬರ್ಕೊಳ್ಬೇಕು, ಅಲ್ಲಿ ಲೆಕ್ಚರ್ ಹೇಳೋದನ್ನ ನಾವು ಫಾಸ್ಟಾಗಿ ಬರ್ಕೊಳ್ಬೇಕು ಅಂದಾಗ ಇದು ಇಂಟರ್ ಪಾಯಿಂಟ್ ತೊಗೊಂಡೋಗಿರ್ತಾರೆ. ಬರೆಯೋದಕ್ಕೂ ಸುಲಭ. ಬರೀ ಎಲ್ಲ ಒಂದು ಜೇಬಲ್ ಹಾಕ್ಕೊಂಡೆ, ಆಮೇಲೆ ಇಂಟರ್ ಪಾಯಿಂಟ್ ಒಂದು ಬ್ಯಾಗಲ್ಲಿ ಇಟ್ಕೊಂಡೆ ನಡೆದೆ. ಇದು ಗೈಡ್ ಸ್ಲೇಟ್ ಆದರೆ ಇದು ಆಗುತ್ತೆ, ಭಾರ ಆಗುತ್ತೆ. ಆಮೇಲೆ ತೊಗೊಂಡೋಗೋದಕ್ಕೆ 2-3 ಎಲ್ಲ ತೊಗೊಂಡೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ಹೀಗೇನೆ ನೋಡಿ, ಇದನ್ನು ಕೂಡ ಈ ರೀತಿ ಪೇಪರ್ ಫಿಕ್ಸ್ ಮಾಡಿ ಆಮೇಲೆ ಇದು ಈ ರೀತಿ ಮುಚ್ಚಿಬಿಟ್ಟು ಇಲ್ಲಿಂದ ಬರ್ಕೊಂಡು ಹೋಗೋದು. ಇದು ಕೂಡ ಮಾಮೂಲಿ ಬಲಗಡೆಯಿಂದಾನೇ ಬರ್ಕೊಂಡು ಹೋಗಬೇಕು. ಮಾಮೂಲಿ ಎಡಗಡೆ ಚುಕ್ಕಿ ಮೂಡ್ತವಾಗು. ಇದರಲ್ಲಿ 2 ಸೈಡೂ ಬರೆಯೋದಕ್ಕೆ ಅನುಕೂಲ ಇದೆ. ಆ ರೀತಿಗೆ ನಾವು ಉದಾಹರಣೆ ಏನು ಬರಿಬೋದು, ಏನಾದ್ರು ಒಂದು ಹೇಳಿ, ನಾನು ಬರೀತೀನಿ. ನೀವು ಎಲ್ಲ ವೀಕ್ಷಕರಿಗೂ ಬ್ರೈಲ್ ದಿನಾಚರಣೆಯ ಶುಭಾಶಯಗಳು. ಎಲ್ಲ ವೀಕ್ಷಕರಿಗೂ ಲೂಯಿ ಬ್ರೈಲ್ ದಿನಾಚರಣೆಯ ಶುಭಾಶಯಗಳು. ಲೂಯಿ ಬ್ರೈಲ್ ದಿನಾಚರಣೆ. ದಿನಾಚರಣೆಯ ಶುಭಾಶಯಗಳಲ್ವೇ? ಹೌದು ಸರ್. ಶುಭಾಶಯಗಳು. ಹಾಂ, ಎಸ್ ಸಾಕು ಸರ್, ಅಷ್ಟು ಓದೋಣ ಈಗ. ನೋಡಿ ಸ್ನೇಹಿತರೆ, ಇದು ಮಾಮೂಲಿಯಲ್ಲಿ ನಾನು ಯಾವ ರೀತಿ ಇದರಲ್ಲಿ ತೋರಿಸಿದೆ ವುಡನ್ ಸ್ಲೇಟಲ್ಲಿ, ಆ ರೀತಿ ಎಲ್ಲ ಲಾಕ್ ಲಾ ಒತ್ತಿ, ಲಾ ದೀರ್ಘ, ಎಲ್ಲ ವೀಕ್ಷಕರಿಗೂ, ಶ ಕ ರಿ ಗು ದೀರ್ಘ, ವೀಕ್ಷಕರಿಗೂ ಲೂಯಿ, ಇದು ಲೂ ದೀರ್ಘ, ಈ ಲೂಯಿ, ಈ ಲೂಯಿ ಬ್ರೈಲ್. ನೋಡಿ ಬ್ರೈಲ್, ಬಾಕ್ರಾವತ್ತ ಈ ಲ ಅರ್ಧ ಲ ಅಂದರೆ ಬ್ರೈಲ್ ಅಂತ ಹೇಳ್ತೀವಲ್ಲ, ಲೂಯಿ ಬ್ರೈಲ್ ದಿನಾಚರಣೆಯ ಶುಭಾಶಯಗಳು ಅಂತ ಬರೆದಿದೆ. ಓಕೆ ಸರ್, ಈಗ ನಾವು ತಿಳ್ಕೊಂಡಿರೋ ಪ್ರಕಾರ ಈ ಒಂದು ಸ್ಲೇಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಈ ತರ ನಿಮ್ಗೆ ತೋರಿಸೋದಾದ್ರೆ ಈ ಸ್ಲೇಟ್ ಅಲ್ಲಿ ನಿಮ್ಗೆ ಬಾಕ್ಸ್ಗಳು ಕಾಣಿಸ್ತಾ ಇವೆ, ಕೆಲ ಕಡೆ ಸಾಲುಗಳು ಕಾಣಿಸ್ತಾ ಇದೆ. ಹೀಗೆ ಒಟ್ಟು ಒಂದೊಂದು ಸಾಲುಗಳಲ್ಲಿ 30 ಬಾಕ್ಸ್ಗಳು ಇರ್ತವೆ, ಮನೆಗಳು 27 ಲೈನ್ಗಳಿದೆ ಒಟ್ಟು. ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗಾಗಲೇ ನಮಗೆ ಸರ್ ತಿಳಿಸಿರೋ ಹಾಗೆ ಈ ಬಲಬದಿಯಲ್ಲಿ ನಾವು ಬರೆಯೋಕೆ ಪ್ರಾರಂಭಿಸ್ತೀವಿ. 1, 2, 3 ಇಲ್ಲಿ 3 ಚುಕ್ಕಿಗಳು. ನೀವೀಗ ಇದನ್ನ ತೆರೆದಾಗ ನಮ್ಗೆ ಕಾಣಿಸುತ್ತೆ ನೋಡಿ. ಈಗ ಇದನ್ನು ತೆರೆದ್ರೆ ಇಲ್ಲಿ ನಾವು ಪೇಪರ್ ಇಟ್ಟಿರ್ತೀವಲ್ಲ, ಇಲ್ಲಿ ಇದರಲ್ಲಿ ಮತ್ತೆ ನಿಮಗೆ ಚುಕ್ಕಿಗಳು ಬಾಕ್ಸ್ಗಳು ಎಲ್ಲ ಕಾಣಿಸ್ತವೆ. ಇಲ್ಲಿ ನಾವು ಸ್ಲೇಟ್ ಇಟ್ಟಾಗ, ಸ್ಲೇಟ್ ಮೇಲೆ ಪೇಪರ್ ಇಟ್ಟಾಗ, ಪೇಪರ್ ಏನಾದರೂ ಇಟ್ಬಿಟ್ಟು ಈ ಥರ ಮುಚ್ಚಿದಾಗ ನಾವು ಚುಚ್ಚಿದ ಚುಕ್ಕಿಗಳು ಈ ಒಂದು ಭಾಗದಲ್ಲಿರುವಂಥ ಈ ಹೋಲ್ಸ್ ಏನಿದೆ ಅಥವಾ ಚುಕ್ಕಿ ರಂಧ್ರಗಳೇನಿವೆ ಅದರ ಒಳಗಡೆ ಚುಚ್ಚಿರೋದ್ರಿಂದ ಉಬ್ಬುತ್ತವೆ ಅಕ್ಷರಗಳು ಪೇಪರ್ ಮೇಲೆ. ಹಾಗಾಗಿ ಸರ್ ಈಗಾಗಲೇ ತೋರಿಸಿರೋ ಥರ ನಮಗೆ ಅಕ್ಷರಗಳು ಮುಡ್ತವೆ, ಅದನ್ನು ನಾವು ಮುಟ್ಟಿ ಕಲ್ತ್ಕೋತೀವಿ. ಇದುವರೆಗೂ ಸರ್ ಹೇಳ್ಕೊಟ್ಟಿರುವಂಥದ್ದು. ಸರ್ ತುಂಬ ಧನ್ಯವಾದಗಳು ಸರ್. ಹಾಗೆ ನೀವು ಜಸ್ಟ್ ತಿಳಿಸಿದ್ರಿ ಚಿಕ್ಕ ಸ್ಲೇಟ್ಗಳು ಇರ್ತವೆ ಅಂತ, ಅದ್ರ ಬಗ್ಗೆ ಮುಸ್ತಾಕ್ ಕೂಡ ತೋರಿಸ್ತಾರ. ಸ್ಲೇಟ್ ಮುಸ್ತಾಕ್ ಕೈಯಲ್ಲಿದೆ, ಮುಸ್ತಾಕ್ ತೋರಿಸಿ. 13 ಸಾಲಿನದ್ದು ಇರ್ತವೆ ಅಂತೇಳಿ ಅದ್ರ ಬಗ್ಗೆ ಹೇಳಿ ಮುಸ್ತಾಕ್.
ಸ್ನೇಹಿತರೆ, ಸರ್ ಹೇಳಬೇಕಾದ್ರೆ ಇಂಟ್ರೋ ಪಾಯಿಂಟ್ ಬಗ್ಗೆ ಹೇಳಬೇಕಾದ್ರೆ ಪಾಕೆಟ್ ಫ್ರೇಮ್ ಅಂತ ಹೇಳಿದರು. ಪಾಕೆಟ್ ಫ್ರೇಮ್ ಅಂತಂದರೆ ಮೊದಲನೇದಾಗಿ ಪಾಕೆಟ್ ಫ್ರೇಮ್ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಪಾಕೆಟ್ ಫ್ರೇಮ್ನು ಕೂಡ ನಾವು ರೈಲ್ ಬರೆಯೋದಕ್ಕೆ ಯೂಸ್ ಮಾಡ್ತೀವಿ. ಅದು ಎಲ್ಲಿ, ಈಗ ನಾವೆಲ್ಲಾದರೂ ಆಚೆ ಹೋಗಿರ್ತೀವಿ, ಆಗ ಸಡನ್ನಾಗಿ ನಮಗೆ ಯಾವುದಾದ್ರೂ ಒಂದು ಅಡ್ರೆಸ್ ಬರ್ಕೊಳ್ಬೇಕಾಗಿರುತ್ತೆ. ಆ ಅಡ್ರೆಸ್ಸು ನೆಕ್ಸ್ಟ್ ನಾವು ಇನ್ಯಾರಿಗೋ ಹೇಳಬೇಕಾಗಿರುತ್ತೆ. ಸೊ ಆ ಅಡ್ರೆಸ್ ಬರ್ಕೊಳ್ಳೋ ಸಂದರ್ಭದಲ್ಲಿ ಅದು ಇನ್ಯಾರಿಗೋ ಕೇಳಬೇಕಾಗಿರುವ ಟೈಮಲ್ಲಿ ನಾವೇನು ಮಾಡ್ತೀವಿ, ಈ ಪಾಕೆಟ್ ಫ್ರೇಮ್ ಅನ್ನೋದನ್ನು ನಾವು ಯೂಸ್ ಮಾಡಿಕೊಂಡು ಅಲ್ಲೇ ಆನ್ ಸ್ಪಾಟ್ ನಾವು ಬರೆಯೋದಕ್ಕೆ ಅದು ನಮಗೆ ಈಸಿ ಆಗುತ್ತೆ. ಯಾಕಂದರೆ ಅದು ನಾವು ಕ್ಯಾರಿ ಮಾಡ್ಬೋದು, ಬ್ಯಾಗಲ್ಲೂ ಕೂಡ ಕ್ಯಾರಿ ಮಾಡಬಹುದು, ಅಥವಾ ನಾವು ಪಾಕೆಟಲ್ಲೂ ಕೂಡ ಅದನ್ನು ಕ್ಯಾರಿ ಮಾಡ್ಬೋದು. ಸ್ನೇಹಿತರೆ, ಈ ಪಾಕೆಟ್ ಫ್ರೇಮಲ್ಲಿ ನಮಗೆ 13 ಲೈನ್ನ ಪಾಕೆಟ್ ಫ್ರೇಮ್ ಇರಬಹುದು, ಅಥವಾ 7 ಲೈನ್ನ ಪಾಕೆಟ್ ಫ್ರೇಮ್ಗಳು ಈ ಥರ ಸಿಗುತ್ತೆ ನಮಗೆ. ಸೊ ಇಲ್ಲಿ ನನ್ನ ಹತ್ರ ಇರೋದೀಗ 13 ಲೈನಿನ ಒಂದು ಪಾಕೆಟ್ ಫ್ರೇಮ್ ಇದೆ. ಸೊ ಈ ರೀತಿ ಇರುತ್ತೆ ಇದು. ಚಿಕ್ಕ ಇಂಟ್ರ್ ಪಾಯಿಂಟ್ಗಿಂತನೂ ಚಿಕ್ಕದಾಗಿದೆ, ನೀವು ನೋಡಬಹುದು. ಇದರಲ್ಲಿ ಏನಿಲ್ಲ, ಮಾಮೂಲಿ ಇಂಟ್ರ್ ಪಾಯಿಂಟ್ ಥರ ಪೇಪರ್ ಹಾಕೋದು. ಇದನ್ನು ಹೀಗೆ ತೆಗೆದು ಜಸ್ಟ್ ಹಿಂಗೆ ಪೇಪರ್ ಹಾಕಿಬಿಟ್ಟು ನೆಕ್ಸ್ಟ್ ನಾವು ಇದನ್ನು ಹಾಕಿದಾಗ ಅದು ನಾವು ಈಗ ಹಾಕಿದಾಗ ಅದು ಪೇಪರ್ ಕೂತ್ಕೊಳ್ಳುತ್ತೆ. ನಾವು ನೆಕ್ಸ್ಟು ಬರಿತಾ ಹೋಗೋದು ಸ್ಟೈಲಸಲ್ಲಿ, ಮಾಮೂಲಿ ಇಂಟ್ರ್ ಪಾಯಿಂಟು ಮತ್ತು ಗೈಡಲ್ಲೆಲ್ಲ ಯಾವ ರೀತಿ ಬರೆದಿದ್ದೀರಾ ಅದೇ ರೀತಿ ಬರಿತಾ ಹೋಗೋದು. ಬರೆದುಬಿಟ್ಟು ನಾವು ಪೇಪರ್ನ ಇಟ್ಕೊಳ್ಳೋದು, ಪಾಕೆಟ್ ಫ್ರೇಮ್ನ ಎತ್ತಿಟ್ಕೊಬಿಡೋದು, ಅಷ್ಟೇ ಇದು. ಸೊ ಇದ್ರ ಬಗ್ಗೆನೂ ಕೂಡ ನೀವು ಈಗಾಗಲೇ ನೋಡಿದ್ದೀರಿ. ಇದಾಗಿತ್ತು ನಮ್ಮ ಬ್ರೈಲ್ನ ಕೆಲವು ಉಪಕರಣಗಳ ಒಂದು ಪರಿಚಯ. ಈಗ ನಮ್ಮ ಘಟಕ್ ಸಿಂಗ್ ಹಾಗೂ ಮೋಹನ್ ರಾಜ್ ಅವರು ಬ್ರೈಲರ್ ಹಾಗೂ ಎಂಬೋಸರ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತಾರೆ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಘಟಕ್ ಸಿಂಗ್ ಅಂತ. ಸೊ ನಾವು ಬ್ರೈಲ್ ಬಗ್ಗೆ ನೋಡ್ತಾ ಇದ್ವಿ. ಮೊದಲು ಬ್ರೈಲ್ನ ಟೀಚಿಂಗ್ ಮೆಥಡ್ಸ್, ಆಮೇಲೆ ಬ್ರೈಲ್ನ ಎವಲ್ಯೂಷನ್ ಅಂತ ಕೂಡ ಹೇಳ್ಬೋದು, ಯಾವ್ಯಾವ ರೀತಿ ಬ್ರೈಲ್ ಇಂಪ್ರೂವ್ ಆಗ್ತಾ ಹೋಯ್ತು ಅಂತ. ಸೊ ಇಷ್ಟೊತ್ತು ನೀವು ನೋಡಿದ್ರಿ, ಗೋಲಿ ಪ್ರೆಸ್ ನೋಡಿದ್ರಿ, ಪೆಕ್ ಬೋರ್ಡ್, ಪಾಕೆಟ್ ಫ್ರೇಮ್, ಬ್ರೈಲ್ ಸ್ಲೇಟ್ ಇದೆಲ್ಲ ನೋಡಿದ್ರಿ. ಸೊ ಇವತ್ತು ನಾವು ಬ್ರೈಲರ್ ಮತ್ತೆ ಬ್ರೈಲ್ ಎಂಬೋಸರ್ ಇದನ್ನ ನಾವು ನೋಡೋಣ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸಹನಾ ಚಾರಿಟಬಲ್ ಟ್ರಸ್ಟ್ ಈ ಒಂದು ಸಂಸ್ಥೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಸೊ ಸಹನಾ ಚಾರಿಟಬಲ್ ಟ್ರಸ್ಟ್ ಬಗ್ಗೆ ಹೇಳೋದಾದ್ರೆ, ಸಹನಾ ಚಾರಿಟಬಲ್ ಟ್ರಸ್ಟ್ ಮೇನ್ ಹೆಡ್ ಆಫೀಸ್ ಬೆಂಗಳೂರಲ್ಲಿದೆ. ಸೊ ಅದರ ಇನ್ನೊಂದು ಬ್ರಾಂಚ್ ಮೈಸೂರಲ್ಲಿದೆ. ಸೊ ಈ ಎರಡು ಸಂಸ್ಥೆಗಳಲ್ಲೂ ಕೂಡ ನಿಮಗೆ ಉಚಿತವಾಗಿ ಹಾಸ್ಟೆಲ್ ಸಿಗುತ್ತೆ, ಹಾಗೆ ಬ್ರೈಲ್ ಬುಕ್ಸ್ನು ಕೂಡ ಪ್ರಿಂಟ್ ಮಾಡ್ತಾರೆ. ಸೊ ಬೆಂಗಳೂರಲ್ಲಿ ಗರ್ಲ್ಸ್ ಹಾಸ್ಟೆಲ್ ಇದೆ, ಮೈಸೂರಲ್ಲಿ ಬಾಯ್ಸ್ ಹಾಸ್ಟೆಲ್ ಇದೆ. ಸೊ ಯಾರಿಗಾದ್ರೂ ಹಾಸ್ಟೆಲ್ ಬೇಕಾದ್ರೆ ನೀವು ಈ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಉಚಿತವಾಗಿ ಬ್ರೈಲ್ ಬುಕ್ಸ್ ಎಲ್ಲ ಕೊಡ್ತಾರೆ, ಟೆಕ್ಸ್ಟ್ ಬುಕ್ಸು. ಸೊ ಇದ್ರ ಸಹಾಯ ಕೂಡ ನಿಮಗೆ ಬೇಕಾದರೆ ಖಂಡಿತವಾಗ್ಲೂ ನೀವು ಈ ಒಂದು ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ ಒಂದು ಸಂಸ್ಥೆಗೆ ನಾವು ಅವಕಾಶ ಕೊಟ್ಟಿರೋದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ನಾವು ಇಂದಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಮೋಹನ್ ರಾಜ್ ಅವರು ಇದ್ದಾರೆ. ಮೊದಲಿಗೆ ನಾವು ಬ್ರೈಲರ್ ಅನ್ನ ತೋರಿಸ್ತಾ ಇದೀವಿ ಫ್ರೆಂಡ್ಸ್. ಬ್ರೈಲರ್ ಬಗ್ಗೆ ತೋರಿಸೋದಕ್ಕೆ ನಮ್ಮ ಜೊತೆ ಮೋಹನ್ ರಾಜ್ ಅವರು ಇದ್ದಾರೆ. ನಮಸ್ಕಾರ ಮೋಹನ್ ರಾಜ್ ಅವರೇ. ನಮಸ್ಕಾರ ಘಟಕ್ ಸಿಂಗ್ ಅವರೇ. ಸೊ ಈ ಬ್ರೈಲರ್ ಇವತ್ತು ನೀವು ತೋರಿಸ್ತಾ ಇದ್ದೀರಾ. ಸೊ ಏನೆಲ್ಲ ಮಾಹಿತಿ ಕೊಡ್ತೀರಾ ನಮಗೆ ಬ್ರೈಲರ್ ಬಗ್ಗೆ? ಫ್ರೆಂಡ್ಸ್, ಈಗ ಬ್ರೈಲರ್ ಬಗ್ಗೆ ಹೇಳ್ಬೇಕಾದ್ರೆ ನೀವೆಲ್ಲ ಸೈಟೆಡ್ ಟೇಪ್ ರೈಟರ್ನ ಕೇಳಿದ್ದೀರಾ, ಪ್ಲಸ್ ನೋಡಿರ್ಲೂಬಹುದು. ಆದ್ರೆ ಬ್ರೈಲ್ ಟೇಪ್ ರೈಟರ್ ನೀವು ನೋಡಿಲ್ಲ ಅನ್ಕೋತೀನಿ. ಸೊ ಬ್ರೈಲ್ ಟೇಪ್ ರೈಟರ್ ನಿಮಗೆ ಕೇವಲ ನಮ್ಮ ಬ್ಲೈಂಡ್ ಸಂಸ್ಥೆಗಳಲ್ಲಿ ಮಾತ್ರ ನೋಡಕ್ ಸಾಧ್ಯ, ಬಟ್ ಯಾರಿಗೂ ಇಂಡಿವಿಜುವಲ್ ಆಗಿ ಯೂಸ್ ಮಾಡೋದಕ್ಕೆ ಕೊಡಲ್ಲ ಅಲ್ವಾ. ಸೊ ಈಗ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ಬ್ರೈಲರ್ ಇದನ್ನ ನಾವು ಬ್ರೈಲ್ ಟೇಪ್ ರೈಟರ್ ಪ್ಲಸ್ ಬ್ರೈಲರ್ ಅಂತ ಕರಿತೀವಿ. ಇಲ್ಲಿ ಬ್ರೈಲರ್ ಅಲ್ಲಿ 9 ಕೀಸ್ ಇದಾವೆ. ಸೊ ನಮ್ಮ ಲೆಫ್ಟ್ ಕಡೆ 1, 2, 3 ಅಂಡ್ ಬಲ್ಗಡೆ ರೈಟ್ ಕಡೆ 4, 5, 6. ಆಮೇಲೆ ಬ್ಯಾಕ್ ಸ್ಪೇಸ್ ಮೀನ್ಸ್ ನಾವು ಒಂದು ಸ್ಪೇಸ್ನ ಹಿಂದೆ ತಳ್ಬೋದು ಈ ಥರ. ಇವಾಗ ಫಾರ್ ಎಕ್ಸಾಂಪಲ್ ಎ ಬದಲು ಬಿ ಬಿತ್ತು, ಅವಾಗ ನಾವು ಏನ ಈಸಿಯಾಗಿ ಮಾಡ್ಬೋದಲ್ವಾ. ಸೊ ಹಿಂಗೆ ಒತ್ತಿದ್ರೆ ಅದು ಬ್ಯಾಕ್ ಹೋಗುತ್ತೆ. ಸೊ ಇನ್ನೊಂದು ಲೈನ್ ಚೇಂಜಿಂಗ್ ಅಂತ ಒಂದು ಬಟನ್ ಇದೆ. ಸೊ ಈಗ ನಾನು ಪೇಪರ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಪೇಪರ್ನ ಇನ್ಸರ್ಟ್ ಮಾಡಿದ್ಮೇಲೆ ನಾವು ಒಳಗಡೆ ರೋಲ್ ಮಾಡ್ಕೋಬೇಕು ಅದನ್ನ. ಸೊ ರೋಲ್ ಮಾಡ್ಕೊಂಡಾದ್ಮೇಲೆ ನಾವು ಲೈನ್ ಚೇಂಜಿಂಗ್ ಏನಿದೆಯಲ್ಲ ಅದನ್ನ 3 ಸಲ ಒತ್ತಬೇಕು. ಸೊ ಈಗ ಅದು ಪೇಪರ್ ಸ್ವಲ್ಪ ಆಚೆ ಬರುತ್ತೆ. ಆ್ಯಕ್ಚುಲಿ 2 ಲೈನ್ ಯಾವುದೇ ಪೇಪರ್ಗಾದ್ರೂ ನಾವು ಬಿಡಲೇಬೇಕು. ಸೊ ಈಗ ನಾನು ಅದರಲ್ಲಿ ಬರಿತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಇದರಲ್ಲಿರೋ ಅಡ್ವಾಂಟೇಜ್ ಏನು ಅಂದರೆ, ಬ್ರೈಲ್ ಸ್ಲೇಟ್ ನೀವೆಲ್ಲ ಬರಿತೀರಾ. ಸೊ ಬ್ರೈಲ್ ಸ್ಲೇಟಲ್ಲಿ ಏನಾಗುತ್ತೆ, ನಾವು ಏನು ನೋಡೋಕ್ಕಾಗಲ್ಲ. ಇವಾಗ ಪೇಪರ್ ಎಂಡ್ ಆಗೋವರೆಗೂ ನಾವೇನು ತೆಗೆದು ನೋಡೋದಕ್ಕಾಗಲ್ಲ. ಅದೇ ಬ್ರೈಲರಲ್ಲಿ ಹಂಗಾಗಲ್ಲ, ನಾವು ಬರೀತಿದ್ದಂಗೆ ಅದನ್ನು ಓದ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾನು ಬರಿತೀನಿ ನೋಡಿ. ಈಗ ನಾನು ಬರ್ದಿದ್ದೀನಿ ನೋಡಿ, ಬ್ರೈಲ್ ಕ್ಯಾಲೆಂಡರ್ 2021.
ಸೊ ಈಗ ಲೈನ್ ಚೇಂಜ್ ಮಾಡಿದ್ರಿ ಅಲ್ವಾ? ಈಗ ನಾನು ಲೈನ್ ಚೇಂಜ್ ಮಾಡಿದೆ ಅಲ್ವಾ. ಈಗ ನಾನು ನಿಮ್ಗೆ ಹೇಳಿದೆ ಏನಂತ, ಫಾರ್ ಎಕ್ಸಾಂಪಲ್ ಬ್ಯಾಕ್ ಸ್ಪೇಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ನಾನೇನ್ ಮಾಡಿದೆ, ಬೇಕು ಅಂತ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಈಗ ಬ್ರೈಲ್ ಬರೆಯೋಕೆ BRA ಅಂತ ಬರ್ದೆ. ಸೊ ನಿಮ್ಗೆ ತೋರಿಸ್ಬೇಕಾದ್ರೆ ಈಗ A ಇರೋ ಜಾಗದಲ್ಲಿ ನಾನು L ಮಾಡ್ಬೇಕಲ್ವಾ. ಸೊ ಅದನ್ನ ನಾನೇನ್ ಮಾಡ್ತೀನಿ, ಈಗ ಬ್ಯಾಕ್ ಸ್ಪೇಸ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನಾನು L ಬರ್ದೆ, ಅಲ್ಲಿ ಕಂಪ್ಲೀಟ್ ಆಯ್ತು. ಸೊ ಈಗ ನಾನು ನಮ್ಮ ಸಂಸ್ಥೆ ಹೆಸರು ಬರೀತೀನಿ. ಈಗ ನಾನು ಸಹನಾ ಚಾರಿಟೇಬಲ್ ಟ್ರಸ್ಟ್ ಫಾರ್ ದ ಡಿಸೇಬಲ್ಡ್ ಅಂತ ಬರೆದೆ. ಸೊ ನಾವು ಬರಿತಾ ಬರಿತಾ ಹಾಗೆ ನೋಡ್ಬೋದು. ಹೌದು. ಓಕೆ, ಈಗ ಪೇಪರ್ನ ರಿಮೂವ್ ಮಾಡಿ ನೋಡೋಣ. ಸೊ ಪೇಪರ್ನ ರಿಮೂವ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಬ್ಯಾಕ್ ಸ್ಪೇಸ್ ನಾವು ಒತ್ತಿದ್ರೆ ಪೇಪರ್ ಈಸಿಯಾಗಿ ಆಚೆ ಬರುತ್ತೆ. ನಾವು ಎಳಿಯೋದಕ್ಕಿಂತ ಎಳ್ದಾಗ ಏನಾಗುತ್ತೆ, ಅದು ಅರ್ದು ಒಳಗಡೆ ಸ್ಟಕ್ ಆಗುತ್ತೆ. ಸೊ ಆ ಥರ ಮಾಡೋದು ತುಂಬ ತಪ್ಪಾಗುತ್ತೆ, ಬ್ರೈಲರ್ಗೂ ಏಟ್ ಬೀಳುತ್ತೆ. ಸೊ ಅದನ್ನು ನಾವು ಈ ಬ್ಯಾಕ್ ಸ್ಪೇಸ್ ಇದು ಪೇಪರ್ ಲೈನ್ ಚೇಂಜ್ ಮಾಡೋದನ್ನ ಮಾಡಿದ್ರೆ ಅದು ಮುಂದೆ ಬರುತ್ತೆ. ಸೊ ಓಕೆ, ನೀವು ಬರ್ದಿರೋದು ಮೂಡಿದೆಯಲ್ಲ ಈಗ? ಹೌದು, ಮೂಡಿದೆ. ಓಕೆ ಸ್ನೇಹಿತರೆ, ನೀವು ನೋಡಿದ್ರಲ್ಲ ಇಷ್ಟೊತ್ತು ನಾವು ಬ್ರೈಲ್ ಟೈಪ್ ರೈಟರ್ನ ಯಾವ ರೀತಿ ಯೂಸ್ ಮಾಡೋದು ಅಂದ್ರೆ, ಇದನ್ನ ನಾವು ಬ್ರೈಲರ್ ಅಂತ ಕರಿತೀವಿ. ಸೊ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಟೈಪ್ ರೈಟರ್ ಅಂತ. ಸೊ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೋದು, ಇದರಲ್ಲಿ ನಾವು ಯಾವ ರೀತಿ ಬರಿತೀವಿ ಅಂತ ನೋಡಿದ್ರಿ. ಸೊ ಮೋಹನ್ ರಾಜ್ ಅವರೇ, ತುಂಬಾ ಧನ್ಯವಾದಗಳು ನಮಗೆ ಈ ಬ್ರೈಲರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು ಗಟಕ್ ಸಿಂಗ್. ಸೊ ಫ್ರೆಂಡ್ಸ್, ಇಷ್ಟೊತ್ತು ಬ್ರೈಲರ್ ಅನ್ನ ನೋಡಿದ್ರಿ. ಮೋಹನ್ ರಾಜ್ ಅವರು ತುಂಬಾ ಅದ್ಭುತವಾಗಿ ನಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ಅದರ ನೆಕ್ಸ್ಟ್ ವರ್ಷನ್ ಅಂತಂದ್ರೆ ಬ್ರೈಲ್ ಎಂಬೋಸರ್ ಅಂತಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಬ್ರೈಲ್ ಪ್ರಿಂಟರ್. ಸೊ ಈ ಪ್ರಿಂಟರ್ ಅಂದ್ರೆ ಏನು? ಸೊ ನಿಮ್ಗೆ ಗೊತ್ತೇ ಇದೆ, ಮಾಮೂಲಿ ಈಗ ನಾರ್ಮಲ್ ಟೆಕ್ಸ್ಟ್ ಏನಿರುತ್ತೆ, ಸೈಟೆಡ್ ಟೆಕ್ಸ್ಟ್, ಅದು ಪ್ರಿಂಟರ್ ಅಲ್ಲಿ ನಾವು ಹಾಕಿ ಸಿಸ್ಟಮ್ ಇಂದ ನಾವು ಅದನ್ನ ಪ್ರಿಂಟ್ ಕೊಟ್ರೆ ಪ್ರಿಂಟ್ ಬರುತ್ತಲ್ವಾ. ಸೊ ಅದೇ ರೀತಿ ಬ್ರೈಲಲ್ಲೂ ಕೂಡ ಅಷ್ಟೇ. ಸೊ ಇಲ್ಲಿ ಡಿಫ್ರೆನ್ಸ್ ಏನು ಅಂತಂದ್ರೆ, ನಾವು ಇಲ್ಲಿ ಬ್ರೈಲ್ ಶೀಟ್ ಹಾಕ್ತೀವಿ. ಸೊ ನಾವೇನು ಪ್ರಿಂಟ್ ಕೊಡ್ತೀವೋ ಅದು ಬ್ರೈಲಲ್ಲಿ ಪ್ರಿಂಟ್ ಬರುತ್ತೆ. ಸೊ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಶಿವಕುಮಾರ್ ಅವರು ಇದ್ದಾರೆ. ನಮಸ್ತೆ ಶಿವಕುಮಾರ್ ಅವರೇ. ನಮಸ್ತೆ ಸರ್. ನಮಸ್ತೆ. ಸೊ ನೀವು ಸಹನಾ ಚಾರಿಟೇಬಲ್ ಟ್ರಸ್ಟ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಸುಮಾರು ಒಂದು 11 ಇಯರ್ಸಿಂದ ಮಾಡ್ತಾ ಇದ್ದೀವಿ ಸರ್ ಅಲ್ಲಿ. ಓಕೆ, ಇವತ್ತು ಈ ಬ್ರೈಲ್ ಪ್ರಿಂಟರ್ ಅಥವಾ ಬ್ರೈಲ್ ಎಂಬೋಸರ್ ಬಗ್ಗೆ ತೋರಿಸೋದಕ್ಕೆ ಫುಲ್ ರೆಡಿ ಆಗಿದ್ದೀರಾ? ಎಸ್ ಸರ್. ಓಕೆ ಸರ್. ಓಕೆ, ಈ ಬ್ರೈಲ್ ಎಂಬೋಸರ್ನ ಯಾವ ರೀತಿ ಆಪರೇಟ್ ಮಾಡೋದು, ಇದನ್ನೆಲ್ಲ ಫುಲ್ ಮಾಹಿತಿ ಕೊಡಿ ಶಿವಕುಮಾರ್ ಅವರೇ. ಸರ್, ಇದು ಬ್ರೈಲ್ ಎಂಬೋಸರ್ ಅಂತ, ಇದು ಬ್ರೈಲ್ ಪ್ರಿಂಟಿಂಗ್ ಮಿಷನ್ನು. ಇದು ಮಾಡೆಲ್ ಬಂದ್ಬಿಟ್ಟು ಇಂಡೆಕ್ಸ್ ಎವರೆಸ್ಟ್ V4. ಓಕೆ, ಇದರಲ್ಲಿ ನಾವು ಇದರಲ್ಲಿ ನಾವು ಒಂದ್ಸಲ ನಾವು ಕಂಪ್ಯೂಟರಲ್ಲಿ ಫೀಡ್ ಮಾಡಿ ಇಟ್ಕೊಂಡ್ರೆ ಎಷ್ಟು ಕಾಪೀಸ್ ಬೇಕಾದ್ರೆ ನಾವು ತಗೋಬೋದು. ಹಾಫ್ ಆನ್ ಅವರ್ಗೆ 100 ಪೇಜಸ್ ಬರುತ್ತೆ. ಅಂದರೆ ಒಂದು ಪೇಪರ್ 2 sides ಅಲ್ಲಿ. ಓಕೆ, ಹಾಫ್ ಆನ್ ಅವರ್ 100 ಪೇಜಸ್ ಬರುತ್ತೆ. 100 ಪೇಜಸ್ ಬರುತ್ತೆ ಸರ್. ಇದರಲ್ಲಿ ಒಂದು ಪರ್ ಡೇಗೆ ನಾನು 10 ಬುಕ್ಸ್ ಮಾಡ್ತೀನಿ ಇದರಲ್ಲಿ. ಪರ್ ಡೇ 10 ಬುಕ್ಸ್ ಪ್ರಿಂಟ್ ಮಾಡ್ತೀರಾ? ಗ್ರೇಟ್. ಆಮೇಲೆ ಇದರಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ನಾವು ಪ್ರಿಂಟ್ ಮಾಡ್ಬೋದು ಸರ್? ಇದು ನಾವು ಇದರ ಎಲ್ಲ ಲ್ಯಾಂಗ್ವೇಜು ಮಾಡ್ಬೋದು ಸರ್. ನಾವು ಇಂಡಿಯನ್ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಎಲ್ಲ ಮಾಡ್ತೀವಿ ನಾವು ಇದರಲ್ಲಿ. ಬೇರೆ ಕಡೆ ಅವ್ರು ಫಾರಿನ್ ಲ್ಯಾಂಗ್ವೇಜಸ್ ಅವರು ಮಾಡ್ತಾರೆ. ಓಕೆ, ನಾವು ಜಾಸ್ತಿ ಯೂಸ್ ಮಾಡೋದು ಕನ್ನಡ, ಇಂಗ್ಲೀಷ್, ಹಿಂದಿ ಮಾಡ್ತೀವಿ. ಸೊ ಇಲ್ಲಿ ಕರ್ನಾಟಕದಲ್ಲಿ ಆ ಬುಕ್ಸ್ ಅಷ್ಟೇ ರಿಕ್ವೈರ್ಮೆಂಟ್ ಇರೋದು, ಕನ್ನಡ, ಹಿಂದಿ, ಇಂಗ್ಲೀಷು. ಸೊ ಅದೆಲ್ಲ ಬರುತ್ತೆ? ಹೌದು ಸರ್, ಎಲ್ಲ ಬರುತ್ತೆ. ಓಕೆ. ಆಮೇಲೆ ಇದು ಡೆಕ್ಸ್ಬರಿ ಬ್ರೈಲ್ ಟ್ರಾನ್ಸ್ಲೇಟರ್ ಅಂತ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಬ್ರೈಲಿಗೆ ಕನ್ವರ್ಟ್ ಮಾಡ್ಕೊತೀವಿ. ಅಲ್ಲಿ ಏನು ಟೈಪ್ ಮಾಡ್ತಾರಲ್ಲ, ಬರಹದಲ್ಲಿ ಟೈಪ್ ಮಾಡ್ತಾರಲ್ಲಿ, ಅದನ್ನ ನಾವು ಇಲ್ಲಿ ಸಿಸ್ಟಮ್ಗೆ ಹಾಕೊಂಡು ಡೆಕ್ಸ್ಬರಿ ಬ್ರೈಲ್ ಟ್ರಾನ್ಸ್ಲೇಟರ್ ಅನ್ನೋ ಸಾಫ್ಟ್ವೇರ್ ಮೂಲಕ ಬ್ರೈಲಿಗೆ ಮಾಡಿಕೊಂಡು ಆಮೇಲೆ ಇಲ್ಲಿ ಪ್ರಿಂಟ್ ಕೊಡ್ತೀವಿ ಸರ್. ಅದನ್ನ ಈಗ ನಾನು ಒಂದು ತೋರಿಸ್ತೀನಿ ನಿಮಗೆ ಸ್ಯಾಂಪಲ್ ಒಂದು ಪ್ರಿಂಟು. ಓಕೆ, ಪೇಪರ್ ಇನ್ಸರ್ಟ್ ಮಾಡಿ ಪ್ರಿಂಟರ್ ತೋರಿಸಿ. ಒಂದೇ ನಿಮಿಷ. ಇದೊಂದು ಸದ್ಯಕ್ಕೆ ಒಂದು ಬುಕ್ ತೊಗೊಂಡಿದ್ದೀನಿ, ಎವರ್ ಶೈನ್ ಆಲ್ ಇನ್ ಒನ್ ಅಂತ ಒಂದು ಗೈಡ್ ಇದು. ಓಕೆ, ಇದು ನಾನು ನಿಮ್ಗೆ ತೋರಿಸ್ಬೇಕಾಗಿ ತೊಗೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. ಲಾಸ್ಟ್ ಪೇಜು 107 ಇದೆ ಅಂತ ಹೇಳ್ತಾ ಇದೆ. ಟೋಟಲ್ 107 ಪೇಜಸ್ ಇದೆ. ಟೋಟಲ್ 107 ಪೇಜಸ್ ಇದೆ ಈ ಡಾಕ್ಯುಮೆಂಟು. ಓಕೆ, ಈಗ ನಾನು ನಿಮಗೆ 2 ಪೇಜಸ್ ಪ್ರಿಂಟ್ ತೋರಿಸ್ತೀನಿ, ಒಂದು ಪೇಪರು. ಓಕೆ, ಈಗ ಕಮಾಂಡ್ ಕೊಡ್ತೀನಿ ನಾನು ಇಲ್ಲಿ.
slower. File colon and mouse dialog. Braille device colon index Everest dash D form colon 11.5 by 12 inches. OK button to activate. Press space bar. ಅಂದರೆ ನಾವು ಪೇಪರ್ ಯಾವ್ದು ಯೂಸ್ ಮಾಡ್ತಾ ಇದ್ವಿ ನಾವಿಲ್ಲಿ KG ಕಾರ್ಡ್ಬೋರ್ಡ್ ಶೀಟು ಈ ಬುಕ್ ಸೈಜ್ಗೆ 11.5 by 12 inches ಅಂತ ಇದೆ ಅದು ಪೇಪರು. ಓಕೆ. ಅದು ಯೂಸ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದೆ. ಹಾಂ. ಈಗ ಒಂದು ತೋರಿಸ್ತೀನಿ. Add cancel button to add copies colon edit 1. Type add page range already no button check 1 of 5. To change the selection press up or down arrow Alt plus A. Tab OK button shift tab page range page sequence number left parent S right parent radio tab page range edit type of text 1 dash 2 tab OK button to activate press space bar. ಸೊ ಈಗ ನೀವು ಎಷ್ಟು ಪೇಜ್ ಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ರಿ ಅಲ್ವಾ? ಹೌದು ಸರ್, ಪೇಜಸ್ ಎಷ್ಟು ಪೇಜಸ್ ಬೇಕು ನಾವು ಮಾಡ್ಕೊಂಡೆ. ಓಕೆ. ಈಗ ಇಲ್ಲಿ ಪೇಪರ್ ಇನ್ಸರ್ಟ್ ಮಾಡಿಬಿಟ್ಟು ಜಸ್ಟ್ ಅಲ್ಲಿ ಓಕೆ ಮಾಡಿಬಿಟ್ರೆ ಬರುತ್ತೆ. ಇದು ಸರ್ ಪೇಪರ್ ಈ ಥರ ಬರುತ್ತೆ, KG ಕಾರ್ಡ್ಬೋರ್ಡ್ ಶೀಟ್ ಇದು. ಓಕೆ ಓಕೆ. Space Everest name all of them. ಇದು ಇಲ್ಲಿ ಕೆಳಗಡೆ ಬರುತ್ತೆ ಸರ್ ಪೇಪರ್. ಓಕೆ. ಸೊ ಈಗ ಪ್ರಿಂಟ್ ಆಯ್ತಾ? ಹಾಂ ಆಯಿತು. ಕೊಡಿ ನೋಡೋಣ ಹೇಗಿದೆ. ಓಕೆ, 2 ಸೈಡ್ ಕೂಡ ಪ್ರಿಂಟ್ ಬಂದಿದೆ ಈಗ. ಸೊ ನೋಡೋಣ ಇದರಲ್ಲಿ ಏನು ಬಂದಿದೆ ಅಂತ ನಾನು ಒಂದೆರಡು ಲೈನ್ ಓದ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಬಂದಿದೆ, ರೂರಲ್ ಪಾವರ್ಟಿ ರೆಫರ್ಸ್ ಟು ಪಾವರ್ಟಿ ಫೌಂಡ್ ಇನ್ ರೂರಲ್ ಏರಿಯಾಸ್. ಸೊ ಈ ರೀತಿ ಬಂದಿದೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು, ಇದು ಪೇಜ್ ನಂಬರ್ ಕೂಡ ಆಟೋಮೆಟಿಕಲಿ ಹಾಕೊಳುತ್ತಲ್ವಾ ಶಿವಕುಮಾರ್ ಅವರೇ? ನಾವು ಫಸ್ಟ್ ನಾವು ಕನ್ವರ್ಟ್ ಮಾಡಿದಾಗ ಸೆಟ್ ಮಾಡಿಬಿಡ್ತೀವಿ ಸರ್. ಅದು ಸೆಟ್ ಪೇಜ್ ನಂಬರ್ ಅಂತ ಆಪ್ಷನ್ ಇರುತ್ತೆ. ಓಕೆ. ಅದು ಸೆಟ್ ಮಾಡಿ ಬರುತ್ತೆ. ಹಾಂ. ಆಟೋಮೆಟಿಕ್ ನಾನು ಎಷ್ಟು ಕಾಪಿ ಕೊಟ್ಟಾಗ ಆಟೋಮೆಟಿಕ್ ಆಮೇಲೆ ಸೆಟ್ ಒಂದ್ಸಲ ಸೆಟ್ ಆಗಿಬಿಟ್ರೆ ಹಾಂ. ಆಮೇಲೆ ಬರ್ತಾ ಇರ್ತದೆ ಒಂದು ಅದೇ ಬರುತ್ತೆ. ಓಕೆ ಓಕೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ನಾವು ಬ್ರೈಲರ್ ಯೂಸ್ ಮಾಡ್ಕೊಂಡು ಟೈಪ್ ಮಾಡ್ಬೋದು. ಸೊ ಅದಕ್ಕಿಂತ ತುಂಬಾ ಈಸಿಯಾಗಿ ನಾವು ಈ ಬ್ರೈಲ್ ಪ್ರಿಂಟರ್ ಮೂಲಕ ನಾವು ಶಿವಕುಮಾರ್ ಅವರು ಹೇಳಿದ್ರು, ಒಂದು ದಿನಕ್ಕೆ ನಾನು 10 ಬುಕ್ಸನ್ನು ಪ್ರಿಂಟ್ ಮಾಡ್ತೀನಿ ಅಂತ. ಸೊ ಇಷ್ಟೊಂದು ಸುಲಭ ಆಗಿದೆ ಫ್ರೆಂಡ್ಸ್. ಸೊ ನಮ್ಮ ಸಾನ ಚಾರಿಟಬಲ್ ಟ್ರಸ್ಟ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಅಂಧರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ವಿದ್ಯಾದಾನ ಮಾಡೋದು ಮಹಾದಾನ ಅಂತ ಹೇಳ್ತಾರೆ. ಸೊ ನಮ್ಮ ಸಾನ ಚಾರಿಟಬಲ್ ಟ್ರಸ್ಟು ಉಚಿತವಾಗಿ ಬ್ರೈಲ್ ಬುಕ್ಸನ್ನು ಪ್ರಿಂಟ್ ಮಾಡಿ ನಮ್ಮ ಶಿಕ್ಷಣಕ್ಕೆ ಸಹಾಯ ಮಾಡ್ತಾ ಇದೆ, ಅಂಧರ ಶಿಕ್ಷಣಕ್ಕೆ. ಸೊ ನಿಮ್ಗೆ ಯಾರಿಗೆ ಏನೇ ಸಹಾಯ ಬೇಕಾದರೂ ಈ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ಶಿವಕುಮಾರ್ ಅವರಿಗೆ ತುಂಬ ಧನ್ಯವಾದಗಳು ತೋರಿಸ್ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಸಾನ ಚಾರಿಟಬಲ್ ಟ್ರಸ್ಟ್ ಈ ಒಂದು ಸಂಸ್ಥೆಗೆ ನಾವು ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ನಾವು ಮುಂದೆ ನೋಡೋಣ ಮುಂದಿನ ಡಿವೈಸ್ಗಳನ್ನ. ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ನಾವು ಇಷ್ಟೊತ್ತವರೆಗೂ ಬ್ರೈಲರ್ ಮತ್ತೆ ಬ್ರೈಲ್ ಎಂಬೋಸರ್ನ ನೋಡ್ಕೊಂಡು ಬಂದಿದ್ದೀವಿ. ಈಗ ಮತ್ತೊಂದು ಡಿವೈಸ್ ನೋಡೋದಕ್ಕೆ ನಾವು ಎನೇಬಲ್ ಇಂಡಿಯಾದಕ್ಕೆ ಈಗ ಬಂದಿದ್ದೀವಿ. ಈ ಡಿವೈಸ್ ಹೆಸರು ಬ್ರೈಲ್ ಡಿಸ್ಪ್ಲೇ ಅಂತ. ಹೆಸರೇ ಹೇಳೋ ಹಾಗೆ ಇದರಲ್ಲಿ ಬ್ರೈಲ್ ಡಿಸ್ಪ್ಲೇ ಆಗುತ್ತೆ. ಯಾವುದೇ ರೀತಿ ಪ್ರಿಂಟೆಡ್ ಅಕ್ಷರಗಳು ಇದರಲ್ಲಿ ಇರೋದಿಲ್ಲ. ಈ ಬ್ರೈಲ್ ಡಿಸ್ಪ್ಲೇನ ಮುಖ್ಯವಾಗಿ ಡೆಫ್ ಬ್ಲೈಂಡ್ಗಳಿಗೆ ಮತ್ತೆ ಬ್ಲೈಂಡ್ನೆಸ್ ಇರೋರಿಗೋಸ್ಕರ ಇದನ್ನ ಕಂಡುಹಿಡಿಯಲಾಗಿದೆ. ನಿಮ್ಮ ಮಾಹಿತಿಗಾಗಿ ಏನು ಅಂದರೆ, ಡೆಫ್ ಬ್ಲೈಂಡ್ನೆಸ್ ಇರೋರು ಕಂಪ್ಯೂಟರ್, ಸ್ಮಾರ್ಟ್ಫೋನ್ ಈ ಎರಡನ್ನ ಬಳಸೋದಕ್ಕೆ ಮತ್ತೆ ಒಂದು ರೀಡರ್ ಆಗಿ ಒಂದು ಸ್ಟ್ಯಾಂಡ್ ಅಲೋನ್ ಮೋಡಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಬೋದು. ಈಗ ನನ್ನ ಹತ್ರ ಬ್ರೈಲ್ ಮೀ ಅನ್ನೋ ಒಂದು ಬ್ರೈಲ್ ಡಿವೈಸ್ ಇದೆ. ನಿಮಗೆ ಮಾರ್ಕೆಟಲ್ಲಿ ಹಲವಾರು ಕಂಪ್ನಿಗಳು ತಯಾರಿಸ್ತಕ್ಕಂಥ ಬ್ರೈಲ್ ಡಿಸ್ಪ್ಲೇಗಳು ಸಿಗುತ್ತೆ. ಉದಾಹರಣೆಗೆ ಫ್ರೀಡಮ್ ಸೈಂಟಿಫಿಕ್, ಆರ್ಬಿಟ್ ರಿಸರ್ಚ್ ಮುಂತಾದ ಕಂಪ್ನಿಗಳು ಇದೆ.
ಈಗ ನಾನು ಈ ಬ್ರೈಲ್ ಡಿಸ್ಪ್ಲೇನ ಆನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಬ್ರೈಲ್ ಡಿಸ್ಪ್ಲೇ ಆನ್ ಆಗಿದೆ. ಹಾಗೆ ಇಲ್ಲಿ ಡಾಟ್ಸ್ ಬಂದಿದೆ. ಇದರಲ್ಲಿ ಫೈಲ್ ಮ್ಯಾನೇಜರ್ ಅಂತ ಈಗ ಬರೆದಿದೆ. ಇದರಲ್ಲಿ ನಾವು SD ಕಾರ್ಡನ್ನ ಇನ್ಸರ್ಟ್ ಮಾಡೋದ್ರ ಮೂಲಕ ಅದರಲ್ಲಿರೋ ಬ್ರೈಲ್ ಫಾರ್ಮ್ಯಾಟಲ್ಲಿರೋ ಫೈಲ್ಸನ್ನು ನಾವು ಬ್ರೈಲಲ್ಲೇ ಓದಬಹುದು. ಈಗ ಈ ಬ್ರೈಲ್ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಇದರಲ್ಲಿ 13 ಕೀಸ್ ಇದೆ. ಇದು ಲೆಫ್ಟ್ ಸೈಡಲ್ಲಿರೋ ಟಾಪ್ 2 ಕೀಸ್ ಏನಿದೆ ಇದು ಮತ್ತು ಇದು ಪ್ರೀವಿಯಸ್ ಮತ್ತು ನೆಕ್ಸ್ಟ್ ಲೈನ್ಗೆ. ಹಾಗೆ ಟಾಪ್ ರೈಟಲ್ಲಿರೋ ಈ 2 ಕೀಸ್ಗಳು ಪ್ಯಾನ್ ಫಾರ್ವರ್ಡ್ ಮತ್ತು ಪ್ಯಾನ್ ಬ್ಯಾಕ್ವರ್ಡ್. ಹಾಗೆ ಇಲ್ಲಿ ಮಧ್ಯ ಕರ್ಸರ್ ರೌಟಿಂಗ್ ಕೀಸ್ ಇದೆ. 20 ಕರ್ಸರ್ ರೌಟಿಂಗ್ ಕೀಸ್ ಇದೆ. ಈ ಬ್ರೈಲ್ ಡಿಸ್ಪ್ಲೇಲಿ 20 ಸೆಲ್ಸ್ ಇರೋದ್ರಿಂದ ಇದಕ್ಕೆ 20 ಪ್ರತಿ ಸೆಲ್ಗೂ ಒಂದೊಂದು ಕರ್ಸರ್ ರೌಟಿಂಗ್ ಕೀಸ್ ಇದೆ. ಹಾಗೆ ಇಲ್ಲಿ 1 2 3 4 5 6 ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಬ್ರೈಲ್ನಲ್ಲಿ 6 ಡಾಟ್ಸ್ ಇದೆ. ಹಾಗಾಗಿ ಇದರಲ್ಲಿ 6 ಕೀಸ್ ಇದೆ. ಮತ್ತು ಇತ್ತೀಚೆಗೆ ಕಂಪ್ಯೂಟರ್ ಬ್ರೈಲ್ ಮತ್ತು 8 ಡಾಟ್ ಬ್ರೈಲ್ ಅಂತ ನಾವೇನು ಕರಿತೀವಿ, ಆ 7 ಮತ್ತು 8 ಡಾಟ್ಸ್ ಇರೋ ಬ್ರೈಲ್ ಡಿಸ್ಪ್ಲೇ ಕೂಡ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಈಗ ಈ 6 ಡಾಟ್ಸ್ ಕೆಳಗಡೆ ಇದು ಬ್ಯಾಕ್ ಬಟನ್ ಮತ್ತು ಇದು ಸ್ಪೇಸ್, ಇದು ಎಂಟರ್ ಕೀ. ಈಗ ಈ ಬ್ರೈಲ್ ಡಿಸ್ಪ್ಲೇನ ನಾವು ಹಲವಾರು ರೀತಿಯಲ್ಲಿ ಯೂಸ್ ಮಾಡ್ಬೋದು. ಒಂದು ಸ್ಟ್ಯಾಂಡ್ ಅಲೋನ್ ಮೋಡ್ ಅಂದರೆ ಈಗಾಗಲೇ ನಾನು ಹೇಳಿದಾಗೆ ಬ್ರೈಲ್ ಡಿಸ್ಪ್ಲೇಯಲ್ಲಿ ನಾವು ನೋಟ್ಸ್ ಕ್ರಿಯೇಟ್ ಮಾಡ್ಬೋದು, ಅಥವಾ ಈಗಾಗಲೇ ಕಂಪ್ಯೂಟರಿಂದ BRF ಬ್ರೈಲ್ ರಿಫ್ರೆಷಬಲ್ ಫಾರ್ಮ್ಯಾಟ್ಗೆ ನಾವು ಕನ್ವರ್ಟ್ ಮಾಡಿರೋ ಬುಕ್ಸ್ನ SD ಕಾರ್ಡ್ಗೆ ಇನ್ಸರ್ಟ್ ಮಾಡಿಕೊಂಡು ಅದನ್ನು ಕೂಡ ಓದ್ಬೋದು. ಹಾಗೆ ನಾವೇ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡಿ ಇದರಲ್ಲಿ ನಮಗೆ ಬೇಕಾದಂಥ ನೋಟ್ಸ್ನ ನಾವು ಕ್ರಿಯೇಟ್ ಮಾಡಿ ಅದನ್ನು ಸೇವ್ ಕೂಡ ಮಾಡ್ಬೋದು. ಹಾಗೆ ಇದನ್ನು ಸ್ಕ್ರೀನ್ ರೀಡರ್ಸ್, NVDA JAWS ಇದು ಕಂಪ್ಯೂಟರ್ ಸ್ಕ್ರೀನ್ ರೀಡರ್ಸ್ ಮತ್ತು ಆ್ಯಂಡ್ರಾಯ್ಡ್ ಸ್ಕ್ರೀನ್ ರೀಡರ್ ಆಗಿರ್ತಕ್ಕಂಥ ಟಾಕ್ ಬ್ಯಾಕ್ ಮತ್ತು ಐಫೋನ್ನಲ್ಲಿ ಇರ್ತಕ್ಕಂಥ ವಾಯ್ಸ್ ಓವರ್ ಈ ಸ್ಕ್ರೀನ್ ರೀಡರ್ಗಳ ಜೊತೆ ನಾವು ಬ್ಲೂಟೂತ್ ಮೂಲಕ ಪೇರಿಂಗ್ ಮಾಡಿಕೊಂಡು ಇದನ್ನು ಬಳಸ್ಬೋದು. ಆಗ ಫೋನ್ ಮತ್ತು ಕಂಪ್ಯೂಟರ್ ಮೇಲೆ ಸ್ಕ್ರೀನಲ್ಲಿ ನಮಗೆ ಏನು ಟೆಕ್ಸ್ಟ್ ಕಾಣಿಸುತ್ತೆ ಅಥವಾ ಸ್ಕ್ರೀನ್ ರೀಡರಲ್ಲಿ ನಮ್ಗೆ ಏನು ಟೆಕ್ಸ್ಟ್ ಕೇಳಿಸುತ್ತೆ ಅದು ಬ್ರೈಲ್ ಮೂಲಕ ಕನ್ವರ್ಟ್ ಆಗಿ ನಮಗೆ ಬ್ರೈಲಲ್ಲಿ ಸಿಗುತ್ತೆ. ಹಾಗೆ ಈ ಬ್ರೈಲ್ ಡಿಸ್ಪ್ಲೇಯಲ್ಲಿ ಸೆಟ್ಟಿಂಗ್ಸ್ ಇದೆ, ಹಾಗೆ ಬ್ಲೂಟೂತ್ ಮೋಡ್ ಇದೆ, ಇದು USB ಮೋಡ್ ಇದೆ ಕಂಪ್ಯೂಟರ್ಗೆ ಎಲ್ಲ ಕನೆಕ್ಟ್ ಮಾಡೋದಕ್ಕೆ. ಹಾಗೆ ಸೆಟ್ಟಿಂಗ್ಸ್ ಕೂಡ ಇದೆ. ಸೆಟ್ಟಿಂಗ್ಸಲ್ಲಿ ನಾವು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು, ಮುಂತಾದ ಸೆಟ್ಟಿಂಗ್ಸ್ ಇರುತ್ತೆ. ಈಗ ನನ್ನ ಹತ್ರ ಇರೋ ಬ್ರೈಲ್ ಡಿಸ್ಪ್ಲೇ ಏನಿದೆ ಇದು ಹಲವಾರು ಭಾಷೆಗಳಿಗೆ ಸಪೋರ್ಟ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಈಗ ನೀವು ನೋಡ್ತಿರ್ಬೋದು ಈ ಡಿಸ್ಪ್ಲೇ ನಾನು ಹಿಡ್ಕೊಂಡಿರೋ ಪೊಸಿಷನ್ ಸ್ವಲ್ಪ ಚೇಂಜ್ ಆಗಿದೆ. ಏನು ಅಂದರೆ ಇದನ್ನು ನಾನು ಆಗಲೇ ನಿಮಗೆ ಇದರ ಕೀಸ್ ಮತ್ತು ಫೀಚರ್ಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾಗ ನಾವು ಬ್ರೈಲ್ ಡಿಸ್ಪ್ಲೇ ಆಪ್ರೇಟ್ ಮಾಡಬೇಕಾದ್ರೆ ಯಾವ ರೀತಿ ಹಿಡ್ಕೊಳ್ಬೇಕು ಆ ರೀತಿ ಹಿಡ್ಕೊಂಡಿದ್ದೆ. ಈಗ ನಿಮಗೆ ಫುಲ್ ಡಿಸ್ಪ್ಲೇ ನೀವು ನೋಡಲಿ ಅಂತ ಈಗ ನಾನು ನಿಮಗೆ ಕಾಣೋ ರೀತಿ ಹಿಡ್ಕೊಂಡಿದ್ದೀನಿ. ಈ ಬ್ರೈಲ್ ಡಿಸ್ಪ್ಲೇ ಈಗಾಗಲೇ ನಾನು ಹೇಳಿದಾಗೆ ಹಲವಾರು ಕಂಪ್ನಿಗಳು ಇದನ್ನು ತಯಾರಿಸುತ್ತೆ. ನಮ್ಮ ಮಾಹಿತಿ ಪ್ರಕಾರ ಅತ್ಯಂತ ಕಡಿಮೆ ಬೆಲೆಗೆ ಸಿಗುವಂಥ ಬ್ರೈಲ್ ಡಿಸ್ಪ್ಲೇ ಅಂದರೆ ಇದು ಬ್ರೈಲ್ ಮೀ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಖರ್ಚಾಗೋದು ಅಂದರೆ ಈಗಾಗಲೇ ಹೇಳಿದಾಗೆ ಇದು ಆರ್ಬಿಟ್ ರೀಡರ್ 20 ಮತ್ತು ಫ್ರೀಡಮ್ ಸೈಂಟಿಫಿಕ್ನವರ ಬ್ರೈಲ್ ಡಿಸ್ಪ್ಲೇಗಳು ನಿಮಗೆ 1,00,000 2 ಲಕ್ಷಕ್ಕೆ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಅದಕ್ಕೆ ತಕ್ಕಂಥ ಫೀಚರ್ಸ್ಗಳು ಕೂಡ ಅದರಲ್ಲಿರುತ್ತೆ. ಇದು ಈ ಬ್ರೈಲ್ ಡಿಸ್ಪ್ಲೇಗೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿ ಆಗಿತ್ತು. ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಕನ್ನಡ ತಂತ್ರಾಂಶ ಅಡ್ಮಿನನ್ನು ಸಂಪರ್ಕಿಸ್ಬೋದು. ಹಾಗೆ ಈ ಡಿವೈಸ್ನ ನಮಗೆ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎನೇಬಲ್ ಇಂಡಿಯಾದವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗಾಗಲೇ ನಾವು ಬ್ರೈಲ್ನ ಡಿಫ್ರೆಂಟ್ ಅಸಿಸ್ಟಿವ್ ಏಡ್ಸ್ನ ನೋಡ್ತಾ ಬಂದ್ವಿ. ಅದು ಮಾರ್ಬಲ್ ಬೋರ್ಡ್, ಪೆಗ್ ಬೋರ್ಡ್, ಬ್ರೈಲರ್, ಬ್ರೈಲ್ ಎಂಬೋಸರ್, ಹಾಗೆ ಕೊನೆಯದಾಗಿ ರಾಜೇಶ್ ಕಿನಿ ಅವರು ಬ್ರೈಲ್ ಡಿಸ್ಪ್ಲೇನ ತೋರಿಸಿದ್ದಾರೆ. ಈಗ ನಾವು ಥಿಂಕರ್ಸ್ ಬೆಲ್ ಲ್ಯಾಬ್ ಅನ್ನೋ ಒಂದು ಕಂಪನಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಜೊತೆ ಥಿಂಕರ್ಸ್ ಬೆಲ್ ಲ್ಯಾಬ್ನ ಫೌಂಡರ್ ಆದ ದಿಲೀಪ್ ಅವರಿದ್ದಾರೆ. ದಿಲೀಪ್ ಅವರೇ ನಮಸ್ಕಾರ. ನಮಸ್ಕಾರ. ಫ್ರೆಂಡ್ಸ್, ಇಲ್ಲಿ ನಾವು ಆ್ಯನಿ ಅನ್ನೋ ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀವಿ. ಈ ಆ್ಯನಿ
ಅನ್ನೋ ಪ್ರಾಡಕ್ಟ್ ನಮಗೆ ಹೇಗೆ ಉಪಯೋಗ ಆಗುತ್ತೆ, ಏನಿದು ಪ್ರಾಡಕ್ಟ್ ನ ವಿಶಿಷ್ಟತೆ ಅನ್ನೋದನ್ನ ನಾವು ಫೌಂಡರ್ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸೊ ನೀವು ನೋಡ್ದಂಗೆ ಕಾರ್ತಿಕ್ ಅವರೇ, ಈಗ ಬ್ರೈಲ್ ನಲ್ಲಿ ಟೆಕ್ನಾಲಜಿ ಅಂದ್ರೆ ಎಲ್ಲದರಲ್ಲೂ ಉಪಯೋಗಿಸೋಕೆ ಬ್ರೈಲ್ ಗೊತ್ತಿರಬೇಕು ಜನಗಳಿಗೆ. ನೀವು ನೋಡ್ದಂಗೆ ಕಲಿಯೋದಕ್ಕೆ ಇರೋದು ತುಂಬಾ ಕಮ್ಮಿ. ಜನ ಇನ್ನು ಗೋಲಿ ಪ್ರೆಸ್, ಮಾರ್ಬಲ್ ಬ್ಲಾಕ್, ಪ್ಲಾಸ್ಟಿಕ್ ಸ್ಲೇಟ್ ಹಾಗೆ ಉಪಯೋಗಿಸ್ಕೊಂಡು ಕಲಿತಾ ಬರ್ತಾರೆ. ಇಲ್ಲ ಸ್ಲೇಟ್ ಉಪಯೋಗಿಸಿ ಪ್ಲಾಸ್ಟಿಕ್ ಸ್ಲೇಟ್. ಸೊ ನಮ್ದು ಏನಿದ್ದು ಅಂದ್ರೆ ವಿಷುವಲಿ ಇಂಪೇರ್ಡ್ ಅವರಲ್ಲಿ ಬ್ರೈಲ್ ಗೊತ್ತಿರೋರು ಕಮ್ಮಿ ಇರೋದ್ರಿಂದ ಬ್ರೈಲ್ ಕಲ್ತ್ಕೊಳ್ಳೋಕೆ ಏನಾದ್ರು ಟೆಕ್ನಾಲಜಿ ಮಾಡಬೇಕು ಅಂತ ನಾವು ಶುರು ಮಾಡಿದ್ವಿ. ಆ್ಯನಿ ಇರೋದು ಸೆಲ್ಫ್ ಲರ್ನಿಂಗ್ ಬ್ರೈಲ್ ಡಿವೈಸ್, ವರ್ಲ್ಡ್ಸ್ ಫಸ್ಟ್ ಸೆಲ್ಫ್ ಲರ್ನಿಂಗ್ ಡಿವೈಸ್. ಇದರಲ್ಲಿ ನೀವು ಬ್ರೈಲ್ ರೀಡಿಂಗ್, ರೈಟಿಂಗ್ ಆ್ಯಂಡ್ ಟೈಪಿಂಗ್ 3 ಲಿಟ್ರಸಿಗೆ ಎಸೆನ್ಷಿಯಲ್ ಸ್ಕಿಲ್ಸ್ ಏನು ಬರುತ್ತೆ ಈ 3 ಕಲ್ತ್ಕೋಬಹುದು. ಇದರಲ್ಲಿ ವಾಯ್ಸ್ ಬರುತ್ತೆ, ಹ್ಯೂಮನ್ ರೆಕಾರ್ಡೆಡ್ ವಾಯ್ಸ್ ಬರುತ್ತೆ. ಇದು ನಿಮ್ಗೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದರೂ ಇರ್ಬೋದು. ಇವಾಗ ನಾವು ನೋಡ್ತಿರೋ ಕನ್ನಡದಲ್ಲೂ ಇದೆ. ಸೊ ಕನ್ನಡದಲ್ಲೇ ನಿಮಗೆ ಆ್ಯನಿ ಬ್ರೈಲ್ ಹೇಳ್ಕೊಡುತ್ತೆ. ಸೊ ನೀವಾಗೆ ಕಲ್ತ್ಕೋಬಹುದು. ಇದು ಆ್ಯನಿ ವಿಷಯ. ಸ್ನೇಹಿತರೆ, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಬ್ರೈಲ್ ಇನ್ಸ್ಟ್ರಕ್ಟರ್ಸ್ ಇವರ ಶಾರ್ಟೇಜ್ ಎಲ್ಲ ಕಡೆನೂ ನಾವು ನೋಡ್ತಾ ಬಂದಿದ್ದೀವಿ. ಹಾಗೆ ಎಷ್ಟೋ ಜನ ಬ್ರೈಲ್ ಕಲಿಯೋದಕ್ಕೆ ಯಾವುದೇ ಬ್ಲೈಂಡ್ ಸ್ಕೂಲ್ಸ್ ಹೋಗಲ್ಲ. ಈಗ ಕೋ ಎಜುಕೇಶನ್ ಮತ್ತೆ ಎಲ್ಲರೂ ಇನ್ಕ್ಲೂಸಿವ್ ಎಜುಕೇಶನ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಎಲ್ಲರೂ ಹೋಗುವಂತ ನಾರ್ಮಲ್ ಸ್ಕೂಲ್ಗಳಿಗೇನೆ ಬ್ಲೈಂಡ್ಸ್ ಸಹ ಹೋಗ್ತಾರೆ. ಸೊ ಅಂತವರಿಗೆ ಬ್ರೈಲ್ ಕಲಿಯೋದು ಹೇಗೆ ಅಂತ ನಾವು ಚಿಂತೆ ಮಾಡಬೇಕಾದ್ರೆ ಅದಕ್ಕೆ ಇರುವಂತ ಸೊಲ್ಯೂಷನ್ ಆ್ಯನಿ ಅನ್ನೋ ಒಂದು ಪ್ರಾಡಕ್ಟು. ಫ್ರೆಂಡ್ಸ್, ಇದರ ಒಂದು ಕ್ವಿಕ್ ಡೆಮಾನ್ಸ್ಟ್ರೇಷನ್ ನಾವು ನೋಡ್ತಾ ಬಂದ್ಬಿಡೋಣ. ಈಗ ಆ್ಯನಿ ಮಿಷಿನ್ ಈಗ ನಮ್ಮ ಮುಂದೆ ಇದೆ. ಇದನ್ನ ಆನ್ ಮಾಡ್ತಾ ಇದ್ದೀನಿ. ಇದು ಎಡಗಡೆ ಫ್ರೆಂಡ್ಸ್ ಇಲ್ಲಿ ಒಂದು ವೈರ್ ಇದೆ, ನಿಮಗೆ ಕಾಣ್ಬೋದು. ಇದು ಪವರ್ ಕನೆಕ್ಷನ್ಗೋಸ್ಕರ ಬಳಸಬೇಕಾಗಿರೋದು. ಅದರ ಕೆಳಗಡೆ ಒಂದು ಸ್ವಿಚ್ ಇದೆ, ಅದನ್ನ ಆನ್ ಮಾಡ್ತಾ ಇದ್ದೀನಿ ಈಗ. ಸೊ ಇದು ಒಂದು 10 ಸೆಕೆಂಡ್ಸ್ ತಗೊಳತ್ತೆ ಫ್ರೆಂಡ್ಸ್ ಸ್ಟಾರ್ಟ್ ಆಗಕ್ಕೆ. ಇಂಟರ್ನೆಟ್ ಕನೆಕ್ಟ್ ಆಗಿದೆಲ್ಲ ಅಪ್ಡೇಟ್ ಆಗ್ತಾ ಇದೆ. ಕರೆಕ್ಟ್. ಆದ್ರೆ ನೀವು ಮೇಲ್ಗಡೆ ಲಾರ್ಜ್ ಬ್ರೈಲ್ಸ್ ಎಲ್ಲರೂ ಸ್ಟ್ಯಾಂಡರ್ಡ್ಸ್ ಎಲ್ಲರೂ ನೋಡ್ಬೋದು. ಫ್ರೆಂಡ್ಸ್, ಈಗ ನಿಮ್ಗೆಲ್ಲ ಸೌಂಡ್ ಕೇಳಿಸಿರ್ಬೋದು. ಹೆಲೋ, ನನ್ನ ಹೆಸರು ಆನಿ. ನಿಮ್ಮ ಹತ್ತಿರ ಯೂಸರ್ ನೇಮ್ ಇದ್ರೆ ಸ್ಪೇಸ್ ಬಾರ್ ಕೀ ಒತ್ತಿ, ಇಲ್ಲದಿದ್ರೆ ಗೆಸ್ಟ್ ಮೋಡ್ಗೆ ಹೋಗಲು ಲೆಫ್ಟ್ ಕೀ ಒತ್ತಿ. ಗೆಸ್ಟ್ ಮಾಡಬಹುದು. ಮೇನ್ ಮೆನ್ಯೂಗೆ ಸ್ವಾಗತ. ನಿಮಗೆ ಇವತ್ತು ಕಲಿಬೇಕಾದ ಪಾಠ ಆಯ್ಕೆ ಮಾಡಿ. ಆನಿಯ ಬಗ್ಗೆ ಮಾಹಿತಿ. ಫ್ರೆಂಡ್ಸ್, ಇಲ್ಲಿ ಆನಿಯ ಬಗ್ಗೆ ಮಾಹಿತಿ ಅಂತ ಹೇಳ್ತು. ಅದರ ಬಗ್ಗೆ ತಿಳ್ಕೊಳ್ಳೋಕೆ ನಾವು ಸ್ಪೇಸ್ ಪ್ರೆಸ್ ಮಾಡೋಣ. ಹೆಲೋ, ಈ ಚಾಪ್ಟರ್ ನಲ್ಲಿ ನಾನು ನಿಮ್ಗೆ ಸ್ವಲ್ಪ ಬ್ರೈಲ್ ಬಗ್ಗೆ ಹೇಳ್ತೀನಿ. ಮತ್ತೆ ಆನಿಯಲ್ಲಿ ಬ್ರೈಲ್ ನ ಕಲಿಯೋದು ಹೇಗೆ ಅಂತ ನೋಡೋಣ. ಮೊದಲು ನನ್ನ ಸ್ಟಾರ್ಟ್ ಮಾಡುವುದಕ್ಕೆ ಡಿವೈಸ್ ನ ಲೆಫ್ಟ್ ಸೈಡ್ ನಲ್ಲಿ ಅಡಾಪ್ಟರ್ ಪ್ಲಗ್ ನ ಹಾಕಬೇಕು. ನಾನು ಹೇಳುವುದು ನಿಮಗೆ ಕೇಳಿಸ್ತಾ ಇದ್ರೆ ಸರಿಯಾಗಿ ವೈರ್ ನ ಪ್ಲಗ್ ಇನ್ ಮಾಡಿದೆ ಅಂತ ಅರ್ಥ. ವೈರ್ ಕೆಳಗೆ ಆನ್ ಆಫ್ ಸ್ವಿಚ್ ಇದೆ. ಈಗಲೇ ಅದನ್ನ ಪ್ರೆಸ್ ಮಾಡಬೇಡಿ. ನೀವು ಡಿವೈಸ್ ಯೂಸ್ ಮಾಡಿದ ಮೇಲೆ ಸ್ವಿಚ್ ಆಫ್ ಮಾಡಬೇಕಾದ್ರೆ ಆ ಆನ್ ಆಫ್ ಸ್ವಿಚ್ ನ ಯೂಸ್ ಮಾಡಬಹುದು. ಆನ್ ಆಫ್ ಸ್ವಿಚ್ ಕೆಳಗೆ ರಿಪೀಟ್ ಬಟನ್ ಇದೆ. ಈ ಬಟನ್ ಮುಟ್ಟಿದಾಗ ರೌಂಡ್ ಮಾರ್ಕ್ಸ್ ಇರೋದು ಗೊತ್ತಾಗತ್ತೆ. ಈ ರಿಪೀಟ್ ಬಟನ್ ಅನ್ನ ಮೆತ್ತಗೆ ಮುಟ್ಟಿದರೆ ಆನಿ ಅಲ್ಲಾಡತ್ತೆ. ಈಗ ಆನಿ ಹೇಗೆ ಅಲ್ಲಾಡತ್ತೆ ಅಂತ ತಿಳಿಯಲು ರಿಪೀಟ್ ಬಟನ್ ಅನ್ನ ಮೆತ್ತಗೆ ಮುಟ್ಟಿ. ಭೇಷ್! ಆನಿ ಆನ್ ಆಗಿದ್ಯೋ ಇಲ್ವೋ ಅಂತ ನೋಡ್ಬೇಕಾದ್ರೆ ಈ ರಿಪೀಟ್ ಬಟನ್ ಅನ್ನ ಒಂದ್ಸಲ ಮುಟ್ಟಿ. ಆಗ ಆನಿ ಅಲ್ಲಾಡತ್ತೆ, ಅಂದ್ರೆ ಆನಿ ಆನ್ ಆಗಿದೆ ಅಂತ ಅರ್ಥ. ನಾನು ಕೊಡೋ ಇನ್ಸ್ಟ್ರಕ್ಷನ್ಸ್ ಅನ್ನ ಮತ್ತೆ ಕೇಳಬೇಕಾದ್ರೆ ನೀವು ರಿಪೀಟ್ ಬಟನ್ ಅನ್ನ 2 ಸಲ ಮುಟ್ಬೇಕು. ಆಗ ನಾನು ಇನ್ಸ್ಟ್ರಕ್ಷನ್ಸ್ ನ ಮತ್ತೆ ಹೇಳ್ತೀನಿ. ಈಗ ನೋಡೋಣ. 2 ಸಲ ಮುಟ್ಟಿ. ಅದ್ಭುತ! ಈಗ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಮತ್ತೆ ಕೇಳೋದು ಹೇಗೆ ಅಂತ ಗೊತ್ತಾಗಿರೋದ್ರಿಂದ ನೀವು ಇದನ್ನ ಯಾವಾಗ ಬೇಕಾದ್ರೂ ಉಪಯೋಗಿಸಬಹುದು. ಈಗ ನಿಮ್ಗೆ ಡಾಟ್ಸ್ ಅರ್ಥ ಆಗಿದೆಯೋ ಇಲ್ವೋ ನೋಡೋಣ.
ಮೊದಲನೆಯ ಲಾರ್ಜ್ ಸೆಲ್ನಲ್ಲಿ .1 ಒತ್ತಿ. ಅದ್ಭುತ. ಮೊದಲನೆಯ ಲಾರ್ಜ್ ಸೆಲ್ನಲ್ಲಿ .2 ಒತ್ತಿ. ಅದ್ಭುತ. ನೀವು ಕೊಟ್ಟ ಉತ್ತರ ಸರಿಯಾಗಿದೆ. ಮೊದಲನೆಯ ಲಾರ್ಜ್ ಸೆಲ್ನಲ್ಲಿ .3 ಒತ್ತಿ. ಅದ್ಭುತ. ಮೊದಲನೆಯ ಲಾರ್ಜ್ ಸೆಲ್ನಲ್ಲಿ .4 ಒತ್ತಿ. ಅಯ್ಯಯ್ಯೋ, ತಪ್ಪಾಯ್ತಲ್ಲ. ನೀವು ಒತ್ತಿದ್ರಿ ಸೆಲ್ 1 ನಲ್ಲಿ .5. ಮತ್ತೆ ಪ್ರಯತ್ನಿಸೋಣ. ನೋಡಿ ಫ್ರೆಂಡ್ಸ್, ತಪ್ಪಾದ್ರೆ ಈಗ ಬರುತ್ತೆ. ಸೆಲ್ ನಲ್ಲಿ .4 ಒತ್ತಿ. ಈಗ ಸರಿಯಾಗಿ ಮಾಡೋಣ. ಮತ್ತೆ ಅಯ್ಯಯ್ಯೋ, ತಪ್ಪಾಯ್ತಲ್ಲ. ನೀವು ಒತ್ತಿದ್ರಿ ಸೆಲ್ 1 ನಲ್ಲಿ .1. ಮತ್ತೆ ಪ್ರಯತ್ನಿಸೋಣ. ಮೊದಲನೆಯ ಲಾರ್ಜ್ ಸೆಲ್ ನಲ್ಲಿ .4 ಒತ್ತಿ. ಈಗ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದ್ಭುತ. ನೀವು ಕೊಟ್ಟ ಉತ್ತರ ಸರಿಯಾಗಿದೆ. ಮೊದಲನೆಯ ಲಾರ್ಜ್ ಸೆಲ್ ನಲ್ಲಿ .5 ಒತ್ತಿ. ಕರೆಕ್ಟ್. ಅದೇ ಸರಿಯಾದ ಉತ್ತರ. ಮೊದಲನೆಯ ಲಾರ್ಜ್ ಸೆಲ್ ನಲ್ಲಿ .6 ಒತ್ತಿ. ಭೇಷ್, ಶಭಾಷ್. ಈಗ ನಿಮಗೆ ಬ್ರೈಲ್ ಸೆಲ್ ನಲ್ಲಿ ಇರುವ ಎಲ್ಲ 6 ಡಾಟ್ಗಳು ಅರ್ಥ ಆಗಿದೆ. ಈಗ ನಾವು ಟೈಪಿಂಗ್ ಕೀಸ್ ನ ಅರ್ಥ ಮಾಡಿಕೊಳ್ಳೋಣ. ಈಗ ನೀವು ಬೆರಳುಗಳನ್ನು ಲಾರ್ಜ್ ಬ್ರೈಲ್ ಸೆಲ್ ಇಂದ ಆನಿಯ ಮಧ್ಯಕ್ಕೆ ತಗೊಂಡು ಹೋಗಿ. ಮಧ್ಯಭಾಗದಲ್ಲಿ ನಿಮಗೆ ಕೆಲವು ಬಟನ್ಗಳು ಸಿಗತ್ತೆ. ಇವು ಕೀಬೋರ್ಡಿನ ಬಟನ್ಗಳು. ಈ ಬಟನ್ಗಳನ್ನ ಕೀಸ್ ಅಂತ ಕರೆಯೋಣ. ಈ ಕೀಬೋರ್ಡ್ ಅನ್ನು ಉಪಯೋಗಿಸಿ ಬ್ರೈಲ್ ಅಕ್ಷರಗಳನ್ನ ಹೇಗೆ ಟೈಪ್ ಮಾಡೋದು ಅಂತ ಕಲಿಯೋಣ. ಸಾಮಾನ್ಯವಾಗಿ ಬ್ರೈಲರ್ ಅನ್ನು ಉಪಯೋಗಿಸಿಕೊಂಡು ಬ್ರೈಲ್ ಟೈಪ್ ಮಾಡ್ತಾರೆ. ಬ್ರೈಲರ್ ನಲ್ಲೂ ಆನಿ ತರ ಕೀಬೋರ್ಡ್ ಇರುತ್ತೆ. ಈಗ ಯಾವುದಾದರೂ ಒಂದು ಕೀನ ಪ್ರೆಸ್ ಮಾಡಿ. ಭೇಷ್. ಈಗ ಬ್ರೈಲ್ ಕೀಗಳನ್ನ ಹೇಗೆ ಉಪಯೋಗಿಸೋದು ಅಂತ ಕಲಿಯೋಣ. ಈ ಕೀಬೋರ್ಡ್ ನಲ್ಲಿ 6 ಮುಖ್ಯ ಕೀಗಳು ಇದೆ ಮತ್ತು ಅವುಗಳ ಕೆಳಗೆ 2 ಚಿಕ್ಕ ಕೀಸ್ ಇದೆ. ಇವು ರೆಕ್ಟಾಂಗಲ್ ಬಾಕ್ಸ್ ತರ ಇದೆ. ಎಡಗಡೆ ಇರುವ ಮೊದಲ ಕೀ ನಂಬರ್ 3. ಅದರ ಬಲಭಾಗದಲ್ಲಿ ಇರುವುದು ಕೀ ನಂಬರ್ 2. ಅದರ ಬಲಕ್ಕೆ ಇರುವುದು ಕೀ ನಂಬರ್ 1. ಮುಂದೆ ಹೋಗಲು ಇವುಗಳಲ್ಲಿ ಯಾವುದಾದರೂ ಕೀಯನ್ನು ಒತ್ತಿ. ಫ್ರೆಂಡ್ಸ್, ಇದು ಸೇಮ್ ಬ್ರೈಲರ್ ಮಾದರಿಯಲ್ಲೇ ಇರುತ್ತೆ. ಈಗ ಲೆಫ್ಟ್ ಸೈಡ್ ಅಲ್ಲಿ ಇರುವಂತ ಫಸ್ಟ್ ಕೀ 3, ಅದರ ಪಕ್ಕ 2, 1. ಸೇಮ್ ಬ್ರೈಲರ್ ಅಲ್ಲಿ ನಾವು ಈಗಾಗಲೇ ತೋರಿಸ್ಕೊಟ್ಟಿದ್ವಲ್ಲ, ಅದೇ ತರನೇ ಇಲ್ಲೂ ಸಹ ಇರೋದು. ಭೇಷ್, ಅದ್ಭುತ. ಈಗ ನೀವು ನಿಮ್ಮ ಬೆರಳುಗಳನ್ನು ಕೀಸ್ ಮೇಲೆ ಹೇಗೆ ಇಡಬೇಕೆಂದು ಕಲಿಯಲು ತಯಾರಾಗಿದ್ದೀರಾ. ಈಗ ನೀವು ನಿಮ್ಮ ಎಡಗೈಯ ಮೊದಲ 3 ಬೆರಳುಗಳನ್ನು ಈ ಕೀಗಳ ಮೇಲೆ ಇಡಿ. ನಿಮ್ಮ ತೋರು ಬೆರಳು ಅಂದ್ರೆ ನಿಮ್ಮ ಹೆಬ್ಬೆರಳಿನ ಪಕ್ಕದಲ್ಲಿ ಇರುವ ಇಂಡೆಕ್ಸ್ ಫಿಂಗರ್, ಅದು ಕೀ ನಂಬರ್ 1 ಮೇಲೆ ಇರಬೇಕು. ನಿಮ್ಮ ಮಧ್ಯದ ಬೆರಳು ಕೀ ನಂಬರ್ 2 ಮೇಲೆ ಇರಬೇಕು. ನಿಮ್ಮ ರಿಂಗ್ ಫಿಂಗರ್ ಅಂದ್ರೆ 3ನೇ ಬೆರಳು ಕೀ ನಂಬರ್ 3 ಮೇಲೆ ಇರಬೇಕು. ಈಗ ಕೀಸ್ ಅರ್ಥ ಮಾಡ್ಕೊಂಡಿದಿರೋ ಇಲ್ವೋ ಅಂತ ನೋಡೋಣ. ಮುಂದೆ ಹೋಗಲು ಇವುಗಳಲ್ಲಿ ಯಾವುದಾದರೂ ಕೀಯನ್ನು ಒತ್ತಿ. ಕೀ 1 ಒತ್ತಿ. ಅದ್ಭುತ. ನೀವು ಕೊಟ್ಟ ಉತ್ತರ ಸರಿಯಾಗಿದೆ. ಕೀ 2 ಒತ್ತಿ. ಅದ್ಭುತ. ನೀವು ಕೊಟ್ಟ ಉತ್ತರ ಸರಿಯಾಗಿದೆ. ಕೀ 3 ಒತ್ತಿ. ಅಯ್ಯಯ್ಯೋ, ತಪ್ಪಾಯ್ತಲ್ಲ. ನೀವು ಒತ್ತಿದ್ರಿ ಕೀ 1. ಮತ್ತೆ ಪ್ರಯತ್ನಿಸೋಣ. ಕೀ 3 ಒತ್ತಿ. ಕರೆಕ್ಟ್. ಅದೇ ಸರಿಯಾದ ಉತ್ತರ. ಈಗ ಉಳಿದ ಕೀಗಳ ಬಗ್ಗೆ ತಿಳಿಯೋಣ. ಕೊನೆಯಲ್ಲಿರುವ ಕೀ ಅಂದ್ರೆ ಬಲ ತುದಿಯಲ್ಲಿರುವ ಕೀ ನಂಬರ್ 6. ಅದರ ಎಡಗಡೆ ಇರುವುದು ಕೀ ನಂಬರ್ 5. ಅದರ ಎಡಕ್ಕಿರುವುದು ಕೀ ನಂಬರ್ 4. ನಿಮ್ಮ ಹೆಬ್ಬೆರಳಿನ ಪಕ್ಕದಲ್ಲಿ ಇರುವ ಇಂಡೆಕ್ಸ್ ಫಿಂಗರ್, ಅದು ಕೀ ನಂಬರ್ 4 ಮೇಲೆ ಇರಬೇಕು. ನಿಮ್ಮ ಮಧ್ಯದ ಬೆರಳು ಕೀ ನಂಬರ್ 5 ಮೇಲೆ ಇರಬೇಕು. ನಿಮ್ಮ ರಿಂಗ್ ಫಿಂಗರ್ ಅಂದ್ರೆ 3ನೇ ಬೆರಳು ಕೀ ನಂಬರ್ 6 ಮೇಲೆ ಇರಬೇಕು. ನಿಮ್ಗೆ ಅರ್ಥ ಆಗಿದೆಯೋ ಇಲ್ವೋ ನೋಡೋಣ. ಈಗ ಕೀಸ್ ಅರ್ಥ ಮಾಡ್ಕೊಂಡಿದೆಯೋ ಇಲ್ವೋ ಅಂತ ನೋಡೋಣ. ಕೀ 4 ಒತ್ತಿ. ಫ್ರೆಂಡ್ಸ್, ಈಗ ಇದು ಸೇಮ್ ಬ್ರೈಲ್ ತರನೇ. ಈಗ ನಮ್ಮ ರೈಟ್ ಹ್ಯಾಂಡ್ ನ
ಈಗ 4, 5, 6 ಡಾಟ್ಸ್ ಮೇಲೆ ಇಡ್ತಾ ಇದ್ದೀವಿ. ಫಸ್ಟು ಲೆಫ್ಟ್ ಸೈಡಲ್ಲಿರೋದು 4, ಪಕ್ಕದ 5 ಹಾಗೆ 6. ಅದ್ಭುತ. ಕೀ 5 ಒತ್ತಿ. ಅದ್ಭುತ. ಕೀ 6 ಒತ್ತಿ. ಅದ್ಭುತ. ನೀವು ಕೊಟ್ಟ ಉತ್ತರ ಸರಿಯಾಗಿದೆ. ಈಗ ನಿಮ್ಗೆ ಅರ್ಥ ಆಗಿದೆಯೋ ಇಲ್ವೋ ನೋಡೋಣ. ನಿಮ್ಮ 2 ಕೈಗಳನ್ನು ಈಗ ಆಗ್ಲೇ ಹೇಳಿದ ಹಾಗೆ ಇಡಿ. ನಿಮಗೆ ಯಾವುದನ್ನ ಟೈಪ್ ಮಾಡಲು ಹೇಳ್ತೇನೋ ಅದನ್ನ ನೀವು ಒತ್ತಬೇಕು. ನೆನಪಿಡಿ, ನಾನು 1ಕ್ಕಿಂತ ಹೆಚ್ಚು ಕೀಗಳನ್ನ ಒತ್ತಿ ಅಂತ ಹೇಳಿದ್ರೆ ನೀವು ಅವುಗಳನ್ನ ಒಟ್ಟಿಗೆ ಒತ್ತಬೇಕು. ಈಗ ಕೀ 1 ಒತ್ತಿ. ಭೇಷ್. ಈಗ ಕೀಸ್ 1 ಮತ್ತು 3 ಒತ್ತಿ. ಅದ್ಭುತ. ಈಗ ಕೀ 6 ಒತ್ತಿ. ಅದ್ಭುತ. ನೀವು ಕೊಟ್ಟ ಉತ್ತರ ಸರಿಯಾಗಿದೆ. ಈಗ ಕೀಸ್ 4 ಮತ್ತು 5 ಒತ್ತಿ. ಅದ್ಭುತ. ನೀವು ಕೊಟ್ಟ ಉತ್ತರ ಸರಿಯಾಗಿದೆ. ಈಗ ಕೀಸ್ 2, 4 ಮತ್ತು 6 ಒತ್ತಿ. ಕರೆಕ್ಟ್. ಅದೇ ಸರಿಯಾದ ಉತ್ತರ. ಈಗ ಕೀಸ್ 1, 3, 4 ಮತ್ತು 5 ಒತ್ತಿ. ಅದ್ಭುತ. ಈಗ ನಿಮಗೆ ಚಿಕ್ಕ ಕೀಸ್ ಬಗ್ಗೆ ಹೇಳ್ತೀನಿ. ಕೀ ನಂಬರ್ 3 to 1 ಕೆಳಗೆ ಒಂದು ಚಿಕ್ಕ ಕೀ ಇದೆ. ಇದು ಗುಂಡಗಿದೆ. ಇದು ಎಂಟರ್ ಕೀ. ಈಗ ಮುಂದಕ್ಕೆ ಹೋಗಲು ಈ ಎಂಟರ್ ಕೀಯನ್ನು ಒತ್ತಿ. ಅಯ್ಯಯ್ಯೋ, ತಪ್ಪಾಯ್ತಲ್ಲ. ನೀವು ಒತ್ತಿದ್ರಿ ಸ್ಪೇಸ್ ಬಾರ್ ಕೀ. ಮತ್ತೆ ಪ್ರಯತ್ನಿಸಿ. ಕೀ ನಂಬರ್ 3 to 1 ಕೆಳಗೆ. ಅಯ್ಯಯ್ಯೋ, ತಪ್ಪಾಯ್ತಲ್ಲ. ನೀವು ಒತ್ತಿದ್ರಿ ಲೆಫ್ಟ್ ಕೀ. ಮತ್ತೆ ಪ್ರಯತ್ನಿಸಿ. ಕೀ ನಂಬರ್ 3 to 1 ಕೆಳಗೆ ಒಂದು ಚಿಕ್ಕ ಕೀ ಇದೆ. ಇದು ಕರೆಕ್ಟ್. ಅದೇ ಸರಿಯಾದ ಉತ್ತರ. ಕೀ ನಂಬರ್ 4, 5, 6 ಕೆಳಗೆ ಒಂದು ಚಿಕ್ಕ ಕೀ ಇದೆ. ಇದು ಗುಂಡಗಿದೆ. ಇದು ಬ್ಯಾಕ್ ಸ್ಪೇಸ್ ಕೀ. ಈಗ ಮುಂದಕ್ಕೆ ಹೋಗಲು ಈ ಬ್ಯಾಕ್ ಸ್ಪೇಸ್ ಕೀಯನ್ನು ಒತ್ತಿ. ಈಗ ನಿಮಗೆ ಕೀಬೋರ್ಡ್ ನಲ್ಲಿ ಇರುವ ಎಲ್ಲಾ ಕೀಗಳ ಪರಿಚಯ ಆಯಿತು. ಹಾಗೆಯೇ ಮುಂದೆ ಹೋಗೋಣ. ಈಗ ನಿಮ್ಮ ಬೆರಳುಗಳನ್ನು ಮೆತ್ತಗೆ ಕೆಳಗೆ ನಿಮ್ಮ ಕಡೆಗೆ ತನ್ನಿ. ಮಧ್ಯದಲ್ಲಿ ಕೆಲವು ಹೋಲ್ಸ್ ಅಂದ್ರೆ ತೂತುಗಳಿವೆ. ಇದೇ ಬ್ರೇಲ್ ಸ್ಲೇಟ್. ಇಲ್ಲಿ ನೀವು ಸ್ಟೈಲಸ್ ಉಪಯೋಗಿಸಿಕೊಂಡು ಬ್ರೇಲ್ ಬರೆಯಬಹುದು. ಸಾಮಾನ್ಯವಾಗಿ ಬ್ರೇಲ್ ಅನ್ನು ಹೇಗೆ ಬರೀತಾರೆ ಅಂದ್ರೆ ತೂತುಗಳು ಇರುವ ಪ್ಲಾಸ್ಟಿಕ್ ಅಥವಾ ಮೆಟಲ್ ಸ್ಲೇಟ್ ಮೇಲೆ ಸ್ಟೈಲಸ್ ಅನ್ನ ಚುಚ್ಚಿ ಬರೀತಾರೆ. ಮುಂದೆ ಹೋಗಲು ಯಾವುದಾದರೂ ಕೀಯನ್ನ ಒತ್ತಿ. ಫ್ರೆಂಡ್ಸ್, ಇಲ್ಲಿ ಒಂದು 6 ಸೆಲ್ಸ್ಗಳಿದೆ. ಸೇಮ್ ನಮ್ಮ ಸ್ಲೇಟ್ ಗೈಡ್ ಅಥವಾ ಒಂದು ಇಂಟರ್ ಪಾಯಿಂಟ್ ಹೇಗಿರುತ್ತೋ ಅದೇ ರೀತಿ ಇದೆ. ಆದರೆ ಇಲ್ಲಿ 6 ಸೆಲ್ಸ್ಗಳಿರೋದು. ಇಲ್ಲಿ ನಾವು ಸೇಮ್ ಸ್ಟೈಲಸ್ನ ಬಳಸ್ಕೊಂಡು ನಾವಿಲ್ಲಿ ಡಾಟ್ಸ್ನ ಪ್ರೆಸ್ ಮಾಡಬಹುದು. ಆಗ ಇಲ್ಲಿ ಮೇಲೆ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟ್. ಅದೇ ಸರಿಯಾದ ಉತ್ತರ. ಈಗ ನಿಮ್ಮ ಕೈಗಳನ್ನು ನಿಧಾನವಾಗಿ ಬ್ರೇಲ್ ಸ್ಲೇಟಿನ ಕೆಳಗೆ ನಿಮ್ಮ ಕಡೆಗೆ ತನ್ನಿ. ಅಲ್ಲಿ ಆನಿಯ ಕೆಳಭಾಗದಲ್ಲಿ ನಿಮಗೆ 3 ಕೀಗಳು ಸಿಗುತ್ತೆ. ಮಧ್ಯದಲ್ಲಿರೋ ದೊಡ್ಡ ಕೀ ಸ್ಪೇಸ್ ಬಾರ್. ಈಗ ಮುಂದೆ ಹೋಗಲು ಈ ಸ್ಪೇಸ್ ಬಾರ್ ನ ಒತ್ತಿ. ಭೇಷ್. ಈ ಸ್ಪೇಸ್ ಬಾರಿನ ಬಲಭಾಗದಲ್ಲಿರೋ ಸಣ್ಣ ಕೀ ರೈಟ್ ಕೀ. ಈಗ ಮುಂದೆ ಹೋಗಲು ಅದ್ಭುತ. ನೀವು ಕೊಟ್ಟ ಉತ್ತರ ಸರಿಯಾಗಿದೆ. ಈ ಸ್ಪೇಸ್ ಬಾರಿನ ಎಡಭಾಗದಲ್ಲಿರೋ ಸಣ್ಣ ಕೀ ಲೆಫ್ಟ್ ಕೀ. ಈಗ ಮುಂದೆ ಹೋಗಲು ಲೆಫ್ಟ್ ಕೀನ ಒತ್ತಿ. ಗ್ರೇಟ್. ಈಗ ನಿಮ್ಗೆ ಸ್ಪೇಸ್ ಬಾರ್, ರೈಟ್ ಕೀ ಹಾಗೂ ಲೆಫ್ಟ್ ಕೀಗಳು ಯಾವುದು ಅಂತ ಗೊತ್ತಾಯ್ತು. ಫ್ರೆಂಡ್ಸ್, ಈಗ ನೀವು ಆನಿ ಡಿವೈಸ್ನ ಪರಿಚಯ ಮಾಡ್ಕೊಂಡ್ರಿ ಅಂತ ನಂಬ್ತೀನಿ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಹಾಗೂ ಫುಲ್ ಡೆಮಾನ್ಸ್ಟ್ರೇಷನ್ ನಾವು ಮತ್ತೊಂದು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋ ಲಿಂಕ್ನ ಸಹ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಈಗ ಫ್ರೆಂಡ್ಸ್, ಬ್ರೈಲ್ ಬೆಳವಣಿಗೆ ಅಥವಾ ಒಬ್ಬ ಅಂಧ ವಿದ್ಯಾರ್ಥಿ ಬ್ರೈಲ್ನ ತಾನು ಹೇಗೆ ಕಲಿತಾನೆ ಅನ್ನೋದನ್ನ ನಾವು ನೋಡಿದ್ವಿ.
ಆ್ಯನಿನ ವಿಶಿಷ್ಟತೆ ಏನಂದ್ರೆ ನಾವೀಗಾಗಲೇ ಪೆಗ್ ಬೋರ್ಡ್, ಮಾರ್ಬಲ್ ಬೋರ್ಡ್ ಎಲ್ಲ ನೋಡಿದ್ವಿ. ಆ ಎಲ್ಲಾನು ಈ ಒಂದೇ ಡಿವೈಸ್ ಅಲ್ಲಿ ನಮಗೆ ಸಿಗತ್ತೆ. ಸೊ ಅದು ಇದರ ವಿಶಿಷ್ಟತೆ. ಇದು ನಮ್ಮ ಒಂದು ಪ್ರಯತ್ನ ಆಗಿತ್ತು ಫ್ರೆಂಡ್ಸ್. ಒಂದು ಬ್ರೈಲ್ ಅನ್ನೋ ಒಂದು ಕಾನ್ಸೆಪ್ಟ್ ಯಾವ್ಯಾವ ರೀತಿ ಬೆಳೆದು ಬಂದಿದೆ, ಹಾಗೆ ಕಲಿಸೋ ರೀತಿ ಏನು ಅನ್ನೋದನ್ನ ನಾವು ತೋರಿಸ್ಕೊಡೋ ಪ್ರಯತ್ನ ಮಾಡಿದ್ವಿ. ಇದರ ಉದ್ದೇಶ ನಾವು ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಹಾಗೆ ಫ್ರೆಂಡ್ಸ್, ಇದರ ಮುಂದುವರೆದ ಭಾಗ ಅಂತ ನಾವು ನೋಡೋದಾದ್ರೆ ಸಾಫ್ಟ್ ಬ್ರೈಲ್ ಅಂತ ಹೇಳ್ಬೋದು. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಮೊಬೈಲ್ ಸ್ಕ್ರೀನ್ ಅದನ್ನೇ ಬಳಸ್ಕೊಂಡು ಬ್ರೈಲ್ ಇನ್ಪುಟ್ ಕೊಡೋದು ಹೇಗೆ ಅಂತ ನಾವು ನೋಡ್ಬೋದು. ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಟ್ಯುಟೋರಿಯಲ್ ಸಹ ನಾವು ನಮ್ಮ ಕನ್ನಡ ತಂತ್ರಾಂಶ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದರ ಲಿಂಕ್ ಸಹ ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಸೊ ಇದಾಗಿತ್ತು ಫ್ರೆಂಡ್ಸ್ ವರ್ಲ್ಡ್ ಬ್ರೈಲ್ ಡೇನ ಒಂದು ವಿಶಿಷ್ಟ ಹಾಗೂ ವಿಭಿನ್ನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಬ್ರೈಲ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕವರ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಸೈಟೆಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಬ್ರೈಲ್ ಬಗ್ಗೆ ಎಲ್ಲರಿಗೂ ಗೊತ್ತಾಗೋದು ತುಂಬಾ ಮುಖ್ಯ. ಥ್ಯಾಂಕ್ ಯು ಫ್ರೆಂಡ್ಸ್.